we will solve a problem on order of a reaction. Dictate ಮಾಡ್ತೀನಿ ನಾನು ಕ್ವಶನ್ ಬರ್ಕೋರಿ. Write down the question. A reaction is of first order. A reaction is of first order in reactant A. In reactant A. And of second order in reactant B. A reaction is of first order in reactant A and of second order in reactant B. Full point. How is the rate of the reaction? How is the rate of the reaction affected? How is the rate of the reaction affected when? How is the rate of the reaction affected when? ಅದರೊಳಗೆ ಎರಡು ಸಬ್ ಕ್ವಶನ್ಸ್ ಇದಾವೆ. ವೆನ್ ಆಮೇಲೆ ನೆಕ್ಸ್ಟ್ ಲೈನ್ನಾಗ ಒನ್. ವೆನ್ ಅಂತಂದ್ರಲ್ಲ ಈಗ ಅದು ನೆಕ್ಸ್ಟ್ ಲೈನ್ನಾಗ ಒನ್ನೇ ಸಬ್ ಕ್ವಶನ್. ಕಾನ್ಸಂಟ್ರೇಷನ್ ಆಫ್ ಬಿ ಅಲೋನ್. Concentration of B alone is increased to 3 times. Concentration of B alone is increased to 3 times. Question number 2, second sub question. Concentration of A as well as B is doubled. Concentration of A as well as B is doubled. One question ಏನು? Concentration of B alone is increased to 3 times. B as it is ಇಟ್ಟಾರ. A B alone ಅಂದ್ರೆ A ಎಷ್ಟಿತ್ತು ಅಷ್ಟೇ ಇಟ್ಟಾರ. Second sub question, concentration of A as well as B is doubled. ಈ ಕ್ವಶನ್ ಒಮ್ಮೆ ಮನಸ್ಸಿನಾಗ ಹೋದ್ರಿ. ಏನು ಕೇಳ್ಯಾರ, ಏನು ಕೊಟ್ಟಾರ, ಗಿವನ್ ಡೇಟಾ ಅನಲೈಸ್ ಮಾಡ್ರಿ, ವಾಟ್ ಈಸ್ ಆಸ್ಕ್ಡ್, ಥಿಂಕ್ ಅಬೌಟ್ ಇಟ್. A reaction is of first order in reactant A and of second order in reactant B. First statement in the ಲಕ್ಷ ಕೊಡ್ರಿ ಎಲ್ಲರೂ. ಈ ಫಸ್ಟ್ ಸ್ಟೇಟ್ಮೆಂಟ್ ಇಂದ ನಾನು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಬರೀಬಹುದು. R is equals to K into concentration of A raised to 1 into concentration of B raised to 2. This is my experimentally determined rate equation. Can I write this with the help of the first statement in that question? Here nodri avaru reaction is of laks kodri ille is of nodri ille first order in reactant A and of second order in reactant B. ಈಗ ಇದನ್ನ ಬರೆದ ಮೇಲೆ ನಿಮಗೆ ಹಿಂಗೆ ಕೇಳಿದ್ರ ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕೇಳಿದ್ರೆ 1 ಅಂತಿದ್ರಿಲ್ಲ. ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಕೇಳಿದ್ರ 2 ಅಂತಿದ್ರಿಲ್ಲ. ಈಗ ಇದನ್ನ ಕೇಳಿದ್ರೆ ಇದನ್ನ ಹೇಳ್ತಿದ್ರಿ ನೀವು. ಈಗ ಇದನ್ನ ಕೊಟ್ಟಾರ ಇದನ್ನ ಬರ್ಕೊಂಡಿವಿ, ಹೌದಿಲ್ರಿ? ಸೊ ಇಷ್ಟು ಬರ್ಕೊಂಡೆ ನಾನು. ಇಷ್ಟು ಆದ್ಮೇಲೆ ಅವ್ರು ಏನಂತಾರ, ಹೌ ಇಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಎಫೆಕ್ಟೆಡ್ ಅಂದ್ರೆ ಲಕ್ಷ ಕೊಡ್ರಿ. ಎಫೆಕ್ಟೆಡ್ ಅಂದ್ರೆ ಹೆಂಗೆ ಚೇಂಜ್ ಆಯ್ತು. ಈಗ ಇನಿಷಿಯಲಿ ಎದೊಂದಿನ ಕಾನ್ಸಂಟ್ರೇಷನ್ ಇರ್ತೈತಿ, ಬಿ ದಿನ ಒಂದು ಕಾನ್ಸಂಟ್ರೇಷನ್ ಇರ್ತೈತಿ, ರಿಯಾಕ್ಷನ್ ನಡೆದಿರ್ತೈತಿ, ಯಾವುದೋ ಒಂದು ರೇಟ್ನಾಗ ನಡೆದಿರ್ತೈತಿ, ಯಾವುದೋ ಒಂದು ಪೇಸ್ನಾಗ ನಡೆದಿರ್ತೈತಿ, ಯಾವುದೋ ಒಂದು ಸ್ಪೀಡ್ನಾಗ ನಡೆದಿರ್ತೈತಿ. ಅವಾಗ ಏನು ಮಾಡ್ತೀವಿ ನಾವು, ಕಾನ್ಸಂಟ್ರೇಷನ್ ಆಫ್ ಬಿ ಈಸ್ ಇನ್ಕ್ರೀಸ್ಡ್ ಬೈ 3 times. ಏನಾಗತ್ತಿತ್ತು, ಸುಮ್ಮನೆ ಒಂದು ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಎ
4 mole per liter ಅನ್ಕೋರಿ ಇನಿಷಿಯಲಿ, ಬಿ 2 mole per liter ಇದೆ ಅನ್ಕೋರಿ ಇನಿಷಿಯಲಿ. ತೊಗೊಂಡು ಎರಡನ್ನೂ ರಿಯಾಕ್ಟ್ ಮಾಡಿ ರಿಯಾಕ್ಷನ್ ಆಗಕ್ಕೆ ಬಿಟ್ವಿ ಅಂದ್ರೆ ಅದು ಯಾವುದೋ ಒಂದು ರೇಟ್ನೇ ಆಗ್ತಿರ್ತೈತಿಲ್ಲ. ಸ್ವಲ್ಪ ಬಿಟ್ಟು ಏನು ಮಾಡ್ತೀವಿ ನಾವು, ಕಾನ್ಸಂಟ್ರೇಷನ್ ಆಫ್ ಬಿ 3 times ಇನ್ಕ್ರೀಸ್ ಮಾಡ್ತೀವಿ. ಅವಾಗ ರೇಟ್ ಆಫ್ ದ ರಿಯಾಕ್ಷನ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಕೇಳ್ಯಾರ. ಏನು ಕೇಳ್ಯಾರ ಅರ್ಥ ಆಯ್ತು? ಹೌ ಈಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಎಫೆಕ್ಟೆಡ್ ವೆನ್ ಒಂದೇ ಕ್ವಶನ್ ಏನು, ಕಾನ್ಸಂಟ್ರೇಷನ್ ಆಫ್ ಬಿ ಅಲೋನ್ ಈಸ್ ಇನ್ಕ್ರೀಸ್ಡ್ ಟು ಅಂದ್ರೆ ಎ ಆಸ್ ಇಟ್ ಇಸ್ ಇಡ್ತಾರ, ಬಿ ಕಾನ್ಸಂಟ್ರೇಷನ್ ಅನ್ನ 3 ಪಟ್ಟು ಏನ್ ಮಾಡ್ತಾರ ಇನ್ಕ್ರೀಸ್ ಮಾಡ್ತಾರ. ಈಗ ಏನ್ರ ಒಂದು ಕ್ವಶನ್ ಬರ್ಬೇಕಲ್ಲ, ಏನ್ ಕ್ವಶನ್ ಬರ್ತಿದೆ? ಸ್ವಲ್ಪ ನಿದ್ದಿಗಣ್ಣಾಗಿಂದ ಹೇಳ್ರಿ ಎಲ್ಲರೂ. I know this is the last hour. I know you are tired. ಏನು ಹೇಳ್ತೀನಿ ನಾನು, ನಿಮ್ಗೆ ಏನೊಂದು ಕ್ವಶನ್ ಬರ್ಬೇಕಲ್ಲ. ರಿಯಾಕ್ಷನ್ ಆದಂಗೆ ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ? ರಿಯಾಕ್ಷನ್ ಆದಂಗೆ ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ? ಇನ್ಕ್ರೀಸ್ ಡಿಕ್ರೀಸ್. ಬಟ್ ಇಲ್ಲೇನಾಗತ್ತೆ? ಆಗಕತ್ತಿಲ್ಲ, ಮಾಡಾಕತ್ತೀವಿ. ತಾನ ಬಿಟ್ರ ಏನಾಗುತ್ತೆ? ಸುಮ್ಮನೆ ರಿಯಾಕ್ಷನ್ ಆಗಕ್ಕೆ ಬಿಟ್ರೆ ಡಿಕ್ರೀಸ್ ಆಗುತ್ತದ, ರಿಯಾಕ್ಷನ್ ಆಗ್ತೈತಿ, ಪ್ರೊಡಕ್ಟ್ಸ್ ಬರ್ತಾವು. ಈಗ ನಾ ಏನು ಮಾಡಾಕ್ತೀನಿ, ಐ ಆಮ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಫಸ್ಟ್ ಕೇಸ್ನಾಗ ಯಾವುದು? ಬಿ ಬೈ ವಾಟ್? ಹಂಗೆ ಮಾಡಿದ್ರಾಗ ನಾನಾಗೆ ಮಾಡ್ತೀನಿ, ಸುಮ್ಮನೆ ಬಿಟ್ರೆ ಏನಾಗಲ್ಲ. ನಾನಾಗೆ ಬಿದ್ ಕಾನ್ಸಂಟ್ರೇಷನ್ 3 ಪಟ್ಟು ಇನ್ಕ್ರೀಸ್ ಮಾಡಿದ್ರೆ ರೇಟ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಕೇಳಕತ್ತಾರ. ಅರ್ಥ ಆಗತೈತಿ? ಸೊ ಇದು ಹೆಂಗೆ ಸಾಲ್ವ್ ಮಾಡೋದು? ಸೊ ಹಿಂಗಂತೀನ, ಲೆಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ಸ್ ಆಫ್ ಎ ಆ್ಯಂಡ್ ಬಿ ಆರ್ reactants. Let initial concentration of A and B ಇವು ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅಲ್ಲ. ಮತ್ತು A moles of A plus B moles of B ಅದನ್ನ ಅಲ್ಲಿದು. ಇದೇನಿದು? ಲೆಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ A and B ನಿಮ್ಗೆ ಹಂಗೆ ಕನ್ಫ್ಯೂಸ್ ಆಗ್ತಿರ್ಬೇಕಾದ್ರೆ M ತೊಗೊಳೋಣ, Y Z ತೊಗೊಳೋಣ, ಹಂಗೇನು ಕನ್ಫ್ಯೂಸ್ ಆಗಲಿಲ್ಲ. ಸೊ ಇದೇನಿದ್ದಂಗೆ ಲೆಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ A B 4 mole per liter, B 2 mole per liter. ಯಾವುದೋ ಒಂದು ನಂಬರ್ ಅನ್ಕೊಳ್ಳೋಕಿನ ಆ ನಂಬರ್ ಏನಂತ ನಮ್ಗೆ ಗೊತ್ತಿಲ್ಲಲ್ಲ. ಗೊತ್ತಾಯ್ತನ್ರಿ? ಕ್ವಶನ್ನೇ ಕೊಟ್ಟಾರನ. ಸೊ ಅದಕ್ಕೆ ಇದು ಎ ಇರಲಿ, ಎದ್ರದ್ದು ಕ್ಯಾಪಿಟಲ್ ಎ ಅನ್ನೋ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಸ್ಮಾಲ್ ಎ ಇರಲಿ, ಕ್ಯಾಪಿಟಲ್ ಬಿ ಅನ್ನೋ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಸ್ಮಾಲ್ ಬಿ ಇರಲಿ ಅಂತ ಅಂದ್ಕೊಂಡಿವಿ. ಕರೆಕ್ಟ್? ರೈಟ್? ಈಗ ಇದ್ರದ್ದು ಇನಿಷಿಯಲಿ ರೇಟ್ ಇಕ್ವೇಷನ್ ಬರೀರಿ. ಇನಿಷಿಯಲಿ ಅಂದ್ರೆ ನಾ ಏನು ಚೇಂಜ್ ಮಾಡಿಲ್ಲ. ಈಗ ನಾವು ಹಿಂಗೆ ಚೇಂಜ್ ಮಾಡಿದಾಗ ಹೆಂಗೆ ಅದು ರೇಟ್ ಚೇಂಜ್ ಆಗುತ್ತೋ ಅದನ್ನ ಆಮೇಲೆ ನಾವು ಚೇಂಜ್ ಮಾಡೋಕ್ಕಿಂತ ಮೊದ್ಲು ಬಿದ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋಕ್ಕಿಂತ ಮೊದ್ಲು ರೇಟ್ ಇಕ್ವೇಷನ್ ಬರೀರಿ. ಅಂದ್ರೆ ಏನು ಬರೀತೀರಿ? ಇಲ್ಲ ಐತಲ್ರಿ, ಹೇಳ್ರಿ. R is equals to ಕಾನ್ಸಂಟ್ರೇಷನ್ ಆಫ್ A. ಇನಿಷಿಯಲಿ ಏನೈತಿ? A raised to 1 is A only, into concentration of B ಏನೈತಿ? small b raised to. ಕರೆಕ್ಟ್ ಹೌದಿಲ್ರಿ? ಇದು ನಾನು R1 ಅನ್ಕೊಂತೀನಿ, ಯಾಕಂದ್ರೆ ಇದು ಇನಿಷಿಯಲ್ ರೇಟ್. ಯಾವಾಗ ಸುಮ್ಮನೆ ರಿಯಾಕ್ಟೆಂಟ್ಸ್ ತಂದು ರಿಯಾಕ್ಟ್ ಮಾಡಕ್ಕೆ ಬಿಟ್ಟಾಗ ತಾವು ಒಂದು ರಿಯಾಕ್ಟ್ ಆಗತ್ತವ, ಯಾವ ರೇಟ್ನಾಗ ರಿಯಾಕ್ಟ್ ಆಗತ್ತವ? KAB². ಇದಕ್ಕೆ ನಾ ಈಕ್ವೇಷನ್ 1 ಅಂತ. ಈಗ R1 ಅಂತ ಯಾಕೆ ಅಂದಿನಿ ಅಂದ್ರೆ ಮುಂದೆ R2 ಬರುತ್ತೆ. ಎದಕ್ಕೆ R2 ಬರುತ್ತೆ? ರೇಟ್ ಯಾಕೆ ಚೇಂಜ್ ಆಗುತ್ತಾ? ಏನು ಮಾಡಕತ್ತೀವಲ್ಲ? ಸೀರಿಯಸ್ಲಿ 4 ಗಂಟೆ ಕ್ಲಾಸ್ ತೊಗೊಳೋದು ಭಾಳ ಡಿಫಿಕಲ್ಟ್. 10 ಗಂಟೆದು ಬೆಟರ್. ನಾನು ಏನಂದೆ, ಈಗ R2 ಯಾಕೆ ಬರ್ತೈತಿ ಅಂತ ಕೇಳಿ.
ರೇಟ್ ಅದ್ರದ್ದು ಚೇಂಜ್ ಆಗುತ್ತೆ. ಎದಕ್ಕೆ ಚೇಂಜ್ ಆಗುತ್ತೆ? ಕಾನ್ಸಂಟ್ರೇಷನ್ ಚೇಂಜ್ ಆಗಕತ್ತಿವೋ ಮಾಡಾಕತ್ತೀವೋ? ಫಸ್ಟ್ ಎದ್ರದ್ದು ಮಾಡ್ತೀವಿ? ಬಿದ್ದು ಚೇಂಜ್ ಮಾಡ್ತೀವಿ, ಎದ್ದು ಆಸ್ ಇಟ್ ಈಸ್ ಇಡ್ತೀವಿ. ಸೊ ಒಂದನೇದ್ದು when concentration of B is increased by what? How many times? 3 times. ಅವಾಗ ಏನಾಗುತ್ತೆ? concentration of B will be equal to 3B. ಇನಿಷಿಯಲಿ ಎಷ್ಟಿತ್ತು? ಸ್ಮಾಲ್ ಬಿ ಇತ್ತು, ಈಗೇನಾಯ್ತು? 3B, 3 ಸ್ಮಾಲ್ ಬಿ, 3 ಟೈಮ್ಸ್ ಸ್ಮಾಲ್ ಬಿ. ಇದು ನಾವ ಮಾಡಿದ್ವು ಎಂತಂತನಾತು. ಹಿಂಗೆ ಮಾಡಿದ್ಮೇಲೆ ರೇಟ್ ಏನಾಗುತ್ತೆ? ರೇಟ್ ಹಿಂಗೆ ಇರ್ತಿತ್ತೋ ಏನು ಚೇಂಜ್ ಆಗುತ್ತೋ ಅಂತ ಕೇಳ್ಯಾರ ಅವರು. ಆಗುತ್ತಾ? ಎಷ್ಟಾಗುತ್ತೆ ಹೇಳ್ರಿ ಅಂತ ಕೇಳ್ಯಾರ. ಕರೆಕ್ಟ್. ಸೊ ಅದ್ರದ್ದು ಬರಿತೀನಿ ನಾನು. ಅದಕ್ಕೆ ನಾನು R2 ಅಂತೀನಿ. ಏನು ಯೂಸ್ ಮಾಡೋದು? ಇದನ್ನ ಯೂಸ್ ಮಾಡೋದು. ಇದು ಏನಿದೆ ನಮ್ದು? ಇದು ನಮ್ದು ಏನಿದೆ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್. ಇದನ್ನ ಯೂಸ್ ಮಾಡೋದು. R2 is equals to K into ಕಾನ್ಸಂಟ್ರೇಷನ್ ಆಫ್ A. ಏನು ಚೇಂಜ್ ಮಾಡಿವನ್ರಿ ನಾವು? ಎಷ್ಟಿತ್ತು ಅಷ್ಟೇ ಇರ್ತೈತಿ. ಏನಿತ್ತು? A ಇತ್ತು ಅಷ್ಟ ಇರ್ತೈತಿ. ಕಾನ್ಸಂಟ್ರೇಷನ್ ಆಫ್ B ಏನಾಗೈತಿ? 3 ಟೈಮ್ಸ್ ಇನ್ಕ್ರೀಸ್ ಆಗೈತಿ. ಏನಿತ್ತು? ಸ್ಮಾಲ್ ಬಿ ಇತ್ತು, ಈಗ 3 ಟೈಮ್ಸ್ ಸ್ಮಾಲ್ ಬಿ ಆಗೈತಿ. ಸೊ ಇಲ್ಲಿ ಏನು ಹಾಕ್ಬೇಕು ನಾನು? 3B ಅಷ್ಟ ಹೌದಲ್ಲ? ಹೋಲ್ ಸ್ಕ್ವೇರ್ ಬರಿಬೇಕು ಹೌದಲ್ಲ? ಸೊ R2 is equals to K into A into 9B square. So R2 is equals to ಹಿಂಗೆ ಬರಿಬೋದು, 9 into KAB square ಬರಿಬೋದು. KAB square ಬರಿಬೋದು. ಇದಕ್ಕೆ ನಾನು ಈಕ್ವೇಶನ್ 2 ಅಂತ. ಇದು R2, ಇದು R1. ನನಗೆ ಏನು ಚೇಂಜ್ ಆಯ್ತು ಬೇಕು. ಸೊ ನಾನು ಏನು ಮಾಡ್ತೀನಿ? R2 ಡಿವೈಡೆಡ್ ಬೈ R1 ಮಾಡ್ತೀನಿ. ಈಕ್ವೇಶನ್ 2 ಡಿವೈಡ್ ಬೈ ಈಕ್ವೇಶನ್ 1 ಮಾಡ್ತೀನಿ ರೀ. ಈಕ್ವೇಶನ್ 2 ಡಿವೈಡ್ ಬೈ ಈಕ್ವೇಶನ್ 1 LHS ನಾಗ ಏನಾಯ್ತು? ಈಕ್ವೇಶನ್ 2 ಡಿವೈಡ್ ಬೈ ಈಕ್ವೇಶನ್ 1 ಮಾಡಿದ್ರೆ LHS ನಾಗ ಏನಾಯ್ತು? R2 ಡಿವೈಡೆಡ್ ಬೈ R1 ಆಯ್ತು. ಓಕೆ. R1 ಒಮ್ಮೆ ಹೇಳಿ ಬೈ ತೆಗೆದು KAB ಸ್ಕ್ವೇರ್. R2 ಏನು? 9KAB ಸ್ಕ್ವೇರ್. ಏನು ಮಾಡೀನಿ? 2 ಡಿವೈಡ್ ಬೈ 1 ಮಾಡೀನಿ. LHS ನಾಗ ಏನಾಯ್ತು? R2 ಡಿವೈಡೆಡ್ ಬೈ R1 ಆಯ್ತು. RHS ನಾಗ ಏನಾಗುತ್ತೆ? 9KAB ಸ್ಕ್ವೇರ್ ಡಿವೈಡೆಡ್ ಬೈ KAB ಸ್ಕ್ವೇರ್ ಆಯ್ತು. ಇದು ಕ್ಯಾನ್ಸಲ್ ಆಯ್ತು. R2 is equals to 9R1 ಆಯ್ತು. ಅಂದ್ರೆ ಏನರ್ಥ? when the concentration of B is increased by 3 times, the rate of the reaction increases by 9 times ಅಂತ ಅರ್ಥ. ನಿಮ್ಗೆ ಅರ್ಥ ಆಯ್ತು? ಅದ್ರ ಸೆಕೆಂಡ್ ಸಬ್ ಕ್ವಶನ್ ನೀವೇ ಮಾಡ್ತೀರಿ? ಪಟ್ಟಂತ ಮಾಡ್ರಿ. ಓಕೆ. ಸೆಕೆಂಡ್ ಸಬ್ ಕ್ವಶನ್ ಒಳಗೆ ಏನಾಗುತ್ತೆ? when the concentration of A and B is increased by 2 times. ಡಬಲ್ ಅಂದ್ರೆ 2 ಟೈಮ್ಸ್ ಹೌದಲ್ಲ? ಸೊ ಕಾನ್ಸಂಟ್ರೇಷನ್ ಆಫ್ B ಏನಾಗುತ್ತೆ ಅವಾಗ? 2B ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ A ಏನಾಗುತ್ತೆ? 2A ಆಗುತ್ತೆ. ಸೊ R1 will remain same. R2 ಏನಾಗುತ್ತೆ? R2 ಏನಾಗುತ್ತೆ? K into concentration of A raised to 1. concentration of A ಏನಾಗೈತಿ ಈಗ? 2A raised to 1 into concentration of B. ಇದು ಸ್ಕ್ವೇರ್ ಮಾಡಬೇಕು. concentration of B ಏನು? 2B whole square. ಇದೇನಾಯ್ತು? K into 2A into 4B square. ಕರೆಕ್ಟ್. ಏನಾಯ್ತು? R2 is equals to ಏನಾಯ್ತು? 8 4 2s
8kab ಸ್ಕ್ವೇರ್ ಆತಿಲ್ಲ, ಅವಾಗ ಇದು ಈಕ್ವೇಶನ್ 2 ಆಗುತ್ತಾ. ಸೊ 2 ಡಿವೈಡ್ ಬೈ 1 ಮಾಡಿದ್ರ 8kab ಸ್ಕ್ವೇರ್ ಡಿವೈಡೆಡ್ ಬೈ kab ಸ್ಕ್ವೇರ್ RHS ನಾಗ. ಸೊ ಅಗೇನ್ ಏನೇನು ಕ್ಯಾನ್ಸಲ್ ಆಗುತ್ತಾ, kab ಸ್ಕ್ವೇರ್ ಕ್ಯಾನ್ಸಲ್ ಆತಂದ್ರೆ R2 is equals to 8R1, correct? So when you increase the concentration of A and B by 2 times, the rate of the reaction increases by 8 times. Okay. The molecularity of a reaction. Molecularity of a reaction. Molecularity spelling correct ಐತನ್ರಿ? ನನಗೆ ಇತ್ತಿದ್ಲಾಗ ಸ್ಪೆಲ್ಲಿಂಗ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ. ಕರೆಕ್ಟ್ ಅದಲ್ರಿ? ಹಾಂ, ಓಕೆ. ಪ್ಲೀಸ್ ಕಾನ್ಸಂಟ್ರೇಟ್. ವಾಟ್ ಈಸ್ ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇನ್ನೊಂದು ಸಣ್ಣ ಟಾಪಿಕ್ ಅರ್ಥ ಮಾಡ್ಕೋಬೇಕು. ನಾವು ರಿಯಾಕ್ಷನ್ಸನ್ನು ಟೈಪ್ಸ್ ಒಳಗೆ ಕ್ಲಾಸಿಫೈ ಮಾಡ್ರಿ ಅಂದ್ರೆ ಜಗ್ಗದಾವ ಕ್ಲಾಸಿಫಿಕೇಶನ್ಸ್. ಒಂದು ಕ್ಲಾಸಿಫಿಕೇಶನ್ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ಅಂತ ಹೇಳ್ತೈತಿ. ಇನ್ನೊಂದು ಕ್ಲಾಸಿಫಿಕೇಶನ್ ಏನು ಹೇಳ್ತೈತಿ, ಇದು ವೆರಿ ಫಾಸ್ಟ್, ವೆರಿ ಸ್ಲೋ, ಮಾಡರೇಟ್ ಅಂತ ಹೇಳ್ತೈತಿ. ಇನ್ನೊಂದು ಕ್ಲಾಸಿಫಿಕೇಶನ್ ಇದು ರೆಡಾಕ್ಸ್ ರಿಯಾಕ್ಷನ್, ಹಾಂ, ಇದು ಆಕ್ಸಿಡೇಷನ್ ರಿಯಾಕ್ಷನ್, ಇದು ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೈತಿ. ಇನ್ನೊಂದು ಕ್ಲಾಸಿಫಿಕೇಶನ್ ಏನು ಹೇಳ್ತೈತಿ, ಇದು ಕಂಬಷನ್ ರಿಯಾಕ್ಷನ್. ಒಟ್ಟು ಕ್ಲಾಸಿಫಿಕೇಶನ್ ಜಗ್ಗದಾವು ರಿಯಾಕ್ಷನ್ಸ್ದು, ಹೌದಿಲ್ರಿ? ಇಲ್ಲಿ ಒಂದು ಕ್ಲಾಸಿಫಿಕೇಶನ್ ಬರ್ತೈತಿ. ಇಲ್ಲಿ ಈ ಕ್ಲಾಸಿಫಿಕೇಶನ್ ಒಳಗೆ ದೇರ್ ಆರ್ 2 types ಆಫ್ ರಿಯಾಕ್ಷನ್ಸ್. ಏನವು ಅಂದ್ರೆ, ಒಂದನೇದು ಸಿಂಪಲ್ ರಿಯಾಕ್ಷನ್, ಎರಡನೇದು ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್. In this category, in this classification, we classify reactions into 2 types. One is the simple, the other is the complex. The reaction which is simple is called simple reaction, and the reaction which is complex is called complex reaction. Simple reaction andre ಲಕ್ಷ ಕೊಟ್ಟು ಕೇಳಿ, very simple ಆಯ್ತದ. Simple reaction is a reaction which takes place in a single step. ಒಂದು ಸ್ಟೆಪ್ನಾಗ ರಿಯಾಕ್ಟೆಂಟ್ಸ್ ನಾನು ಸ್ಟಾರ್ಟ್ ಮಾಡಿದೆ, ನಂಗೆ ಯಾವ ಫೈನಲ್ ಪ್ರಾಡಕ್ಟ್ ಬೇಕು ಅದು ಒಂದು ಸ್ಟೆಪ್ನಾಗ ಆಗಬೇಕು. ಇಫ್ ಐ ಸ್ಟಾರ್ಟ್ ದ ರಿಯಾಕ್ಷನ್ ಇನ್ 1 step ಐ ಶುಡ್ ಗೆಟ್ ದ ಫೈನಲ್ ಪ್ರಾಡಕ್ಟ್. ಹಿಂಗೆ ಬಂತು ಅಂದ್ರೆ ಅದು ಎಂಥ ರಿಯಾಕ್ಷನ್? ಸಿಂಪಲ್ ರಿಯಾಕ್ಷನ್. ಸಿಂಪಲ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಅ ಸಿಂಗಲ್ ಸ್ಟೆಪ್. ಅರ್ಥ ಆಗತೈತಿ? ಅರ್ಥ ಆಗತೈತಿ? ಹಾಂ. ಸೊ ಇಫ್ ಸಿಂಪಲ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸಿಂಗಲ್ ಸ್ಟೆಪ್, ಆಬ್ವಿಯಸ್ಲಿ ಇದ್ರದ್ದು ಡೆಫಿನೇಷನ್ ನಿಮ್ಗೆ ಗೊತ್ತಾಗಿರ್ತೈತಿ. ಈಗ ಕಾಂಪ್ಲೆಕ್ಸ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಮಲ್ಟಿ ಸ್ಟೆಪ್ಸ್ ಅಥವಾ ವಿಚ್ ಟೇಕ್ಸ್ ಪ್ಲೇಸ್ ಇನ್ 2 or more steps. ಆರ್ ಯು ಗೆಟ್ಟಿಂಗ್ ದಿಸ್? ಒಂದ ಸ್ಟೆಪ್ ರಿಯಾಕ್ಷನ್ ಇತ್ತಂದ್ರೆ ಅದು ಸಿಂಪಲ್ ರಿಯಾಕ್ಷನ್. 2 ಅಥವಾ ಇದಕ್ಕಿಂತ ಜಾಸ್ತಿ ಸ್ಟೆಪ್ಸ್ ತಗೊಂತಂದ್ರೆ ಕಾಂಪ್ಲೆಕ್ಸ್ ರಿಯಾಕ್ಷನ್. ನೋಡ್ರಿ, ನನ್ಗೆ ಲಕ್ಷ ಕೊಡ್ರಿ. ಈಗ ನನ್ಗೆ ರಿಯಾಕ್ಟೆಂಟ್ ಎ, ನಂಗೆ ಪ್ರಾಡಕ್ಟ್ ಬೇಕಾಗಿದ್ದು ಸಿ. ನಾ ಡೈರೆಕ್ಟ್ ಎ ರಿಯಾಕ್ಟ್ ಮಾಡಿ ಏನೋ ಕಂಡೀಷನ್ಸ್ ಮೇಂಟೈನ್ ಮಾಡಿ ಡೈರೆಕ್ಟ್ ಸಿ ತೊಗೊಂಡ್ಬಂದು ಬಂದ್ಬಿಟ್ರೆ ಒಂದು ಸ್ಟೆಪ್ನಾಗ ಸಿ ಬಂದ್ಬಿಡ್ತಂದ್ರೆ ಇದು ನಂಗೆ ಬೇಕಾಗಿದ್ದು ಪ್ರಾಡಕ್ಟು ಸಿ. ನಾನು ಸ್ಟಾರ್ಟ್ ಮಾಡಿದ್ದು ಎ ಇಂದ ಸ್ಟಾರ್ಟ್ ಮಾಡ್ತೀನಿ. ಒಂದೇ ಸ್ಟೆಪ್ನಾಗ ನಂಗೆ ಈಗ ಒಂದು ಆ ರಿಯಾಕ್ಷನ್ ಆಗಿ ಸಿ ಬಂದ್ಬಿಡ್ತು ಅಂದ್ರೆ ಇದು ಯಾವ ರಿಯಾಕ್ಷನ್? ಸಿಂಪಲ್ ರಿಯಾಕ್ಷನ್, ಬಿಕಾಸ್ ಅದು ಒಂದು ಸ್ಟೆಪ್ನಾಗ ಬಂತು. ಈಗ ಫಾರ್ ಎಕ್ಸಾಂಪಲ್ ಅದ ನಾನು ಎ ಇಂದ ಸ್ಟಾರ್ಟ್ ಮಾಡಿ ರಿಯಾಕ್ಟ್ ಮಾಡಿ ಬಿ ತೊಗೊಂಡ್ಬಂದು ಬಿ ಇಂದ ಮತ್ತೆ ರಿಯಾಕ್ಷನ್ ಮಾಡಿ ಸಿ ತೊಗೊಂಡ್ಬಂದ್ರೆ ನಂಗೆ ಫೈನಲ್ ಬೇಕಾಗಿದ್ದು ಸಿನ. ಎ ಇಂದ ಸಿ ಡೈರೆಕ್ಟ್ ಬರಲಿಲ್ಲ, ನಾನು ಎ ಇಂದ ಬಿ ಮಾಡಿ ಆ ಬಿ ತೊಗೊಂಡು ಬಿ ಇಂದ ಸಿ ಬಂದೆ. ಎಷ್ಟು ಸ್ಟೆಪ್ ಅದು? ಎಷ್ಟು ಸ್ಟೆಪ್ ಅದು ರೀ? ಇದು ಯಾವ ರಿಯಾಕ್ಷನ್?
complex reaction. A reaction which takes place in a single step is called simple reaction. A reaction which takes place in multi steps or then ಹೆಂಗೆ ಹೇಳ್ಬೋದು ನೀವು 2 or more steps is called complex reaction. Understood? Yes, sir. ಈ ಸಿಂಪಲ್ ರಿಯಾಕ್ಷನ್ಗೆ ಇನ್ನೊಂದು ಹೆಸರು ಇದೆ ಎಲಿಮೆಂಟರಿ ರಿಯಾಕ್ಷನ್. ಸಿಂಪಲ್ ರಿಯಾಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಎಲಿಮೆಂಟರಿ ರಿಯಾಕ್ಷನ್. ಇದನ್ನು ಮೊನ್ನೆ ನಾನು ಲೈವ್ ಕ್ಲಾಸಸ್ ತೊಗೊಳ್ಳೋ ಮುಂದೆ ಯೂಟ್ಯೂಬ್ ಲೈವ್ ತೊಗೊಳ್ಳೋ ಮುಂದೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ. ಅವಾಗ ಒಂದು ಕ್ವಶನ್ ಬಂದಿತ್ತು, ಫಾರ್ ಎಲಿಮೆಂಟರಿ ರಿಯಾಕ್ಷನ್ ಹಿಂಗೆ ರಿಯಾಕ್ಷನ್ ಇರ್ತೈತಿ. ಆಮೇಲೆ ನಾವು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಆ ಎಲಿಮೆಂಟರಿ ಅನ್ನೋ ವರ್ಡ್ ಲಕ್ಷ ಕೊಡಕ್ಕೆ ಹೋಗ್ಬೇಡ್ರಿ, ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡೋನು ಅದನ್ನ ಹೇಳ್ತೀನಿ ಆಮೇಲೆ ಅಂತ ಹೇಳಿದ್ದೆ. ನೋಡಿರೇನ್ರಿ ವಿಡಿಯೋ ಅದು? ಹಾಂ, ಎಲಿಮೆಂಟರಿ ಅಂದ್ರೆ ಏನು? ಎಲಿಮೆಂಟರಿ ರಿಯಾಕ್ಷನ್ ಅಂದ್ರೆ ಏನು? ಸಿಂಪಲ್ ರಿಯಾಕ್ಷನ್ ಅಂದ್ರೆ ದ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸಿಂಗಲ್ ಸ್ಟೆಪ್. ಓಕೆ, ಈಗ ಹಿಂಗಿದ್ದಂಗಿದು ನಂಗೆ ಗದಗಿಂದ ಹುಬ್ಳಿಗೆ ಹೋಗ್ಬೇಕು. ನಾ ಗದಗಿಂದ ಸೀದಾ ಹುಬ್ಳಿಗೆ ಹೋದ್ರೆ ನಾನು ಎಲಿಮೆಂಟರಿ ರಿಯಾಕ್ಷನ್ ಮಾಡಿದ್ದೆ, ಸಿಂಪಲ್ ರಿಯಾಕ್ಷನ್. ಇಲ್ಲ ನಂಗೆ ಅಣ್ಣಿಗೇರಿಯಾಗ ಗಿರ್ಮಿಟ್ ಲೈಕ್ ಭಾಳ ಆಗುತ್ತೆ. ಸೊ ಗದಗಿಂದ ಅಣ್ಣಿಗೇರಿಗೆ ಹೋಗಿ ಒಳಗೆ ಬಸ್ ಸ್ಟ್ಯಾಂಡ್ ಐತಲ್ಲ, ಒಳಗೆ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಗಿರ್ಮಿಟ್ ತಿಂದು ಚಹಾ ಕುಡ್ದು ಮತ್ತು ವಾಪಸ್ ಅಲ್ಲಿ ಬಸ್ ಹತ್ತಿ ಅಣ್ಣಿಗೇರಿಯಿಂದ ಹುಬ್ಳಿಗೆ ಹೋದ್ರೆ ಯಾವ ರಿಯಾಕ್ಷನ್? ಕಾಂಪ್ಲೆಕ್ಸ್ ರಿಯಾಕ್ಷನ್. ಗದಗ್ ಟು ಹುಬ್ಳಿ ಡೈರೆಕ್ಟ್ ಹೋದ್ರೆ ಸಿಂಪಲ್ ರಿಯಾಕ್ಷನ್. ಗದಗಿಂದ ಅಣ್ಣಿಗೇರಿಗೆ ಹೋಗಿ ಅಣ್ಣಿಗೇರಿಯಿಂದ ಹುಬ್ಳಿಗೆ ಹೋದ್ರೆ ಅಲ್ಟಿಮೇಟ್ಲಿ ಎಲ್ಲಿ ಹೋಗ್ಬೇಕು? ಹುಬ್ಳಿಗೆ ಹೋಗ್ಬೇಕು. ಒಂದ ಸ್ಟೆಪ್ನಾಗ ಹೋದ್ರೆ ಸಿಂಪಲ್ ಆರ್ ಎಲಿಮೆಂಟರಿ ರಿಯಾಕ್ಷನ್. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸ್ಟೆಪ್ಸ್ ಮಾಡಿದ್ರೆ ಕಾಂಪ್ಲೆಕ್ಸ್ ರಿಯಾಕ್ಷನ್. ಓಕೆ, ಅರ್ಥ ಆಗ್ತಿದ? ಹಾಂ, ಲಕ್ಷ ಕೊಡ್ರಿ. ಈಗ ಇದನ್ನ ಯಾಕೆ ನಾ ಹೇಳಿದೆ, ಮಾಲಿಕ್ಯುಲಾರಿಟಿ ಹೇಳ್ತೀನಿ ಅಂತ ಹೇಳಿ ಇದನ್ನ ಯಾಕೆ ಹೇಳಿದೆ ಅಂದ್ರೆ ಲಕ್ಷ ಕೊಡ್ರಿ. ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಓನ್ಲಿ ಇಫ್ ದ ರಿಯಾಕ್ಷನ್ ಈಸ್ ಎಲಿಮೆಂಟರಿ ಆರ್ ಓನ್ಲಿ ಇಫ್ ದ ರಿಯಾಕ್ಷನ್ ಈಸ್ ಸಿಂಪಲ್. ಸಿಂಪಲ್ ರಿಯಾಕ್ಷನ್ಸ್ ಯಾವಿರ್ತಾವು, ಎಲಿಮೆಂಟರಿ ರಿಯಾಕ್ಷನ್ಸ್ ಯಾವಿರ್ತಾವು ಅದರದ್ದು ಅಷ್ಟ ಮಾಲಿಕ್ಯುಲಾರಿಟಿ ಹೇಳ್ಬಹುದು ಹೊರತು ಕಾಂಪ್ಲೆಕ್ಸ್ ರಿಯಾಕ್ಷನ್ ಅದು ಮಾಲಿಕ್ಯುಲಾರಿಟಿ ಹೇಳಕ್ಕ ಬರಂಗಿಲ್ಲ. ಈ ಪಾಯಿಂಟ್ ನಿಮಗೆ ತಲೆಯಾಗಿರ್ಬೇಕು. ಯು ಕ್ಯಾನ್ ಡಿಟರ್ಮೈನ್ ದ ವಾಟ್ molecularity of a what reaction? Simple reaction, or it is also called elementary reaction, but you cannot determine the molecularity of a complex reaction. Okay, ಅಥವಾ ಡಿಟರ್ಮೈನ್ ಇದ್ರದ್ದು ಮಾಡ್ಬೋದು, ಇದ್ರದ್ದು ಮಾಡೋಕ್ಕೆ ಬರೋಂಗಿಲ್ಲ. ಮಾಲಿಕ್ಯುಲಾರಿಟಿ ಅಂದ್ರೇನು ಅದನ್ನ ಹೇಳಿ ಫಸ್ಟ್. ಸೊ ಅದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ. A plus B gives products ಅಂತ ನಾನು ಅಂದೆ. ಇದ್ರದ್ದು ಈಗೇನು ಹೇಳ್ಬೇಕು, ನಾವು ಮಾಲಿಕ್ಯುಲಾರಿಟಿ ಹೇಳ್ಬೇಕು. ಸೊ ನಮ್ಮದು ಮಾಲಿಕ್ಯುಲಾರಿಟಿ ಡಿಫೈನ್ ಮಾಡ್ತೀವಿ. ಲಕ್ಷ ಕೊಡಿ. ಇನ್ ಅಥವಾ ಇಫ್ ರಿಯಾಕ್ಷನ್ ಈಸ್ ಎಲಿಮೆಂಟರಿ, ಇಫ್ ಅ ರಿಯಾಕ್ಷನ್ ಈಸ್ ಎಲಿಮೆಂಟರಿ ಆರ್ ಸಿಂಪಲ್, in that reaction the number of molecules which combine to form products is called molecularity of a reaction. I'll repeat, let's go to in a elementary reaction na start madidde hinga. In a elementary reaction the number of molecules which react ಅಥವಾ which combine to give products, the number of molecules, ಎಷ್ಟು molecules ತಾವು ಕಂಬೈನ್ ಆಗಿ products ಫಾರ್ಮ್ ಮಾಡ್ತಾವು, that number itself is molecularity of a reaction. ಅರ್ಥ ಆಯ್ತಾ? ಡೆಫಿನೇಷನ್ ಅರ್ಥ ಆಯ್ತು? ಸೊ ಇಲ್ಲಿ ಒಂದು ರಿಯಾಕ್ಷನ್ ಬರ್ತೀನಿ ನಾನು. ಈ ರಿಯಾಕ್ಷನ್ದು ಮಾಲಿಕ್ಯುಲಾರಿಟಿ ಏನು ಅಂತ ನಾನು ನಿಮ್ಗೊಂದು ಕ್ವಶನ್ ಕೇಳಿದೆ. ನೀವು ಕ್ವಶನಿಗೆ ಆನ್ಸರ್ ಹೇಳ್ರಿ. ವಾಟ್ ಈಸ್ ದ ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್? ಏನು? ನಾನು ನಿಮಗೊಂದು ಕ್ವಶನ್ ಕೇಳಿದೆ. ಕ್ವಶನಿಗೆ ಜನರಲಿ ಏನಿರ್ತೈತೆ ರೀ? ಆನ್ಸರ್ ಇರ್ತೈತೆ. ಬಟ್ ಈ ಕ್ವಶನಿಗೆ ನೀವು ಇನ್ನೊಂದು ಕ್ವಶನ್ ಕೇಳಬೇಕು. ಕ್ವಶನ್ ಫಾರ್ ಅ ಕ್ವಶನ್ ಮೇಕ್ಸ್ ದ ಹೋಲ್ ವರ್ಲ್ಡ್ ಬ್ಲೈಂಡ್. An eye for an eye and a tooth for a tooth
ಇದು ಕೇಳಿಲ್ರಿ ಕೋಟ್ ನೀವು. ನಾವು ಒಂದು ಕಣ್ಣು ತೆಗೆದ್ರೆ ನೀವು ವಾಪಸ್ ಒಂದು ಕಣ್ಣು ಇದು ಗಾಂಧೀಜಿದ ಅಪೋಸಿಟ್ ಇದು. ಅವ ಏನು ಹೇಳಿದ್ದ, ಒಂದು ಕಪಾಳಕ್ಕೆ ಹೊಡೆದ್ರು ಇನ್ನೊಂದು ಕಪಾಳಕ್ಕೆ ಹೊಡೆಸ್ಕೋರಿ ಅಂದ್ರೆ ಲಿಟ್ರಲಿ ಅಲ್ಲ, ಅವ ಹೇಳಿದ ಮೆಟಫಾರಿಕಲಿ. ಈಗ ನಾವು ಒಂದು ಕ್ವಶನ್ ಕೇಳಿದ್ರೆ ವಾಪಸ್ ನೀವು ಅದಕ್ಕೊಂದು ಕ್ವಶನ್ ಕೇಳಬೇಕಿಲ್ಲ. ವಾಟ್ ಈಸ್ ದ ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್ ಅಂತ ಕೇಳಿದೆ ನಾನು. ನೀವೇನು ಕೇಳ್ತೀರಿ? ನೀವೇನು ಆನ್ಸರ್ ಹೇಳ್ತೀರಿ, ಏನು ಕ್ವಶನ್ ಕೇಳ್ತೀರ? ಏನೇನು ಹೇಳ್ತೀವಿ. ಈಗ ಏನು ಹೇಳಿದ್ರಿ ನಾ ಇದಕ್ಕೆ? ನಮ್ಮ ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್ ಎಲ್ಲ ರಿಯಾಕ್ಷನ್ಸ್ಗೂ ಹೇಳ್ಬೋದಾ? ಹಾಂ, ಎಂಥ ರಿಯಾಕ್ಷನ್ ಹೇಳಕ್ ಬರುತ್ತೆ? ಹಾಂ, ಆದ್ರೆ ಒಂದು ಎಲಿಮೆಂಟರಿ ಅಂದ್ರೆ ಇದನ್ನ ಹೇಳ್ಬೇಕು ಗೊತ್ತಾಗೋಲ್ದು ಅಂದ್ರೆ ನಿಮ್ಗೆ ಸಿಂಪಲ್ ಬೇಡ, ಎಲಿಮೆಂಟರಿ ಅಂತ ನಾನು ಹೇಳ್ತೀನಿ. ಆನ್ಸರ್ ಏನು ಹೇಳ್ಬೇಕಂತ, ಎಲಿಮೆಂಟರಿ ರಿಯಾಕ್ಷನ್ ಅಂತ ಅಂದ್ರಿ ಶಿವ. ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್ನು ಎಲ್ಲ ರಿಯಾಕ್ಷನ್ಸಿಗೂ ಹೇಳಕ್ ಬರುತ್ತೋ ಏನು ಒಂದೇದು ರಿಯಾಕ್ಷನ್ಗೆ ಅಷ್ಟೇ ಹೇಳಕ್ ಬರುತ್ತೋ? ಹಾಂ, ನಾನು ನಿಮ್ಗೆ ಒಂದಿಲ್ಲ ರಿಯಾಕ್ಷನ್ ಬರೋದು ಇದ್ರ ಮಾಲಿಕ್ಯುಲಾರಿಟಿ ಏನು ಅಂತ ಕೇಳಿದ್ರೆ ನೀವು ವಾಪಸ್ ಏನು ಕೇಳಬೇಕು? ಇದು ಸಿಂಪಲ್ ರಿಯಾಕ್ಷನ್ನು, ಕಾಂಪ್ಲೆಕ್ಸ್ ರಿಯಾಕ್ಷನ್ನು ಅಂತ ಕೇಳ್ಬೇಕು. ನೀವೇನು ಅನ್ಕೊಂಡಿರಿ ಅದನ್ನ ಏನು ಕೇಳೋದು? ಇದು ಕಾಣತೈತಲ್ಲ, A+B ಯೂಸ್ ಪ್ರಾಡಕ್ಟ್ಸ್ ಅಂತ ನೀವೇ ಬರ್ದಿ ಅಂದ್ರೆ ಎಷ್ಟು ಸ್ಟೆಪ್ ಅದಾವಿಲ್ಲ? ಒಂದೇ ಐತಿ. ಒಂದು ಸ್ಟೆಪ್ ಇದ್ರೆ ಸಿಂಪಲ್, ಅದಕ್ಕೆ ಇಲ್ಲೊಂದು ಮಾಲಿಕ್ಯೂಲ್ ಐತಿ ಇಲ್ಲೊಂದು ಮಾಲಿಕ್ಯೂಲ್ ಐತಿ, ಮಾಲಿಕ್ಯುಲಾರಿಟಿ 2 ಅಂತ ಹೇಳಿರಿ. ನೀವು ಭಾಳ ಸಣ್ಣ ಆಗಿರಿ, ಸ್ವಲ್ಪ ಸಣ್ಣ ಆಗಿರಿ ನಾನು ಅನ್ಕೊಂಡಿದ್ದೆ. ಲಕ್ಷ ಕೊಡ್ರಿ, ಇಲ್ಲೇ ಈ ಮಿಸ್ಟೇಕ್ ಮಾಡಬಾರ್ದು. ಹಿಂಗೆ ಬರ್ದೀನಿ ಕರೆಕ್ಟ್, A+B ಯೂಸ್ ಪ್ರಾಡಕ್ಟ್ಸ್ ಅಂತ ಬರ್ದೀನಿ, ಆದ್ರೆ ನಾ ಇದನ್ನ ಸಿಂಗಲ್ ಸ್ಟೆಪ್ ಅಂತ ಹೇಳಿಲ್ಲ. ಇಲ್ಲೇ ನೋಡಕ್ಕೆ A+B ಯೂಸ್ ಪ್ರಾಡಕ್ಟ್ಸ್, ಬಟ್ A+B ಮೈಟ್ ಗಿವ್ ನನ್ನ C ಆ್ಯಂಡ್ D ಪ್ರಾಡಕ್ಟ್ಸ್ ಇದ್ವು ಅಂದ್ರೆ, ನಾನು ಆ್ಯಕ್ಚುಲಿ ಬೇಕಾಗಿದ್ದು C ಆ್ಯಂಡ್ D ಪ್ರಾಡಕ್ಟ್ಸ್ ಇದ್ವು ಅಂದ್ರೆ A ಆ್ಯಂಡ್ B M ಆ್ಯಂಡ್ N ಕೊಡ್ಬೋದು. ಆ M ಆ್ಯಂಡ್ N ಇಂದ C ಆ್ಯಂಡ್ Dಗೆ ಹೋಗ್ಬೋದು, ಪಾಸಿಬಿಲಿಟಿ ಐತಿಲ್ಲ. ಸೊ ನಿಮ್ಗೆ ಇದು ಕನ್ಫರ್ಮ್ ಇಲ್ಲ ಇನ್ನೂ ಏನಂತ. ಇದು ಸಿಂಪಲ್ ರಿಯಾಕ್ಷನ್ನು, ಕಾಂಪ್ಲೆಕ್ಸ್ ರಿಯಾಕ್ಷನ್ನು ನಮಗೆ ಗೊತ್ತಿಲ್ಲ. ಗೊತ್ತಿದ್ರ ಏನು ಹೇಳ್ಬೋದಿತ್ತು? ಈಗ ಅಸ್ಯೂಮ್ ಮಾಡೋಣ ಏನಂತ, ಅದು ಸಿಂಪಲ್. ಈಗ ಏನು ಹೇಳ್ಬೋದು ನೀವು? ಈಗ ಹೇಳ್ರಿ ಏನು ಈಸ್. ಈಗ ಮಾಲಿಕ್ಯುಲಾರಿಟಿ 3 1 2 3 still the molecularity is 2. ಈಗ B2 ಬದಲಿ O2 ಇಮ್ಯಾಜಿನ್ ಮಾಡ್ರಿ. ಇದು ಒಂದು ಮಾಲಿಕ್ಯೂಲ್ ಹೋದಲ್ಲ, ಇದು ಒಂದು ಮಾಲಿಕ್ಯೂಲ್ ಆಕ್ಸಿಜನ್ ಒಳಗೆ 2 ಆಟಮ್ ಇರ್ತಾವೆ, ಅದು ಮಾಲಿಕ್ಯೂಲ್ ಒಂದ ಹೋದಲ್ಲ ಇದು. ಸೊ ಇದನ್ನ ಎಣಿಸ್ಬಾರ್ದು, 1 2 3 ಅನ್ಬಾರ್ದು. 1 2 ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1 1 1. ಸೊ ಇದ್ರ ಮಾಲಿಕ್ಯುಲಾರಿಟಿ ಎಷ್ಟು? ಸೊ ವಾಟ್ ಈಸ್ ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್? ಅಲ್ಲ ಡೆಫಿನಿಷನ್. ಇನ್ elementary reaction the number of molecules which combine to give products is called molecularity of a reaction. Correct? Yes sir. ಇದ್ರ ಮಾಲಿಕ್ಯುಲಾರಿಟಿ 2 ಆಯ್ತು. ಇದ್ರದ್ದು 3. ಇದ್ರದ್ದು ಇವು 2, ಇದು 1, 2 1 ರಿಯಾಕ್ಷನ್. ಇದು ಸಿಂಪಲ್ ಅಂತೀನಿ ಆಲ್ರೆಡಿ ಹೇಳಿ, ಅದಕ್ಕೆ 1 2 3. ಸೊ ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್ ಈಸ್ 3. ಓಕೆ, ಅರ್ಥ ಆಯ್ತಾ? ಈಗ ನಮ್ಗೆ ಏನು ಅರ್ಥ ಆಯ್ತು? ಸಿಂಪಲ್ ರಿಯಾಕ್ಷನ್ ಅಂದ್ರೇನು, ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದ್ರೇನು, ಮಾಲಿಕ್ಯುಲಾರಿಟಿ ಡೆಫಿನೇಷನ್, ಆಮೇಲೆ ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಎಲ್ಲ ಅರ್ಥ ಆಯ್ತು? ಈಗ ಒಂದು ರಿಯಲ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ A B ಬೇಡ. ಓಕೆ, ನಿಮ್ಮ ಬೇಸ್ ಬುಕ್ ಒಳಗೆ ಮಾಲಿಕ್ಯುಲಾರಿಟಿ ಡೆಫಿನೇಷನ್ ಸ್ವಲ್ಪ ಬೇರೆ ಇದೆ.
ಅರ್ಥ ಒಂದು ಸ್ವಲ್ಪ ಬೇರೆ ಇರಲ್ಲ. ಕೊಲಿಷನ್ ಅನ್ನೋ ವರ್ಡ್ ಯೂಸ್ ಮಾಡ್ಯಾರ, ಅದು ನೀವು ಆಮೇಲೆ ಓದ್ರಿ ಅಂತ ತಡ್ರಿ, ಈಗ ಸದ್ಯ ಬೇಡ. ಅದನ್ನ ನಾನು ಸದ್ಯ ಯಾಕೆ ಯೂಸ್ ಮಾಡಲಿಲ್ಲ ಅಂದ್ರೆ ಅದನ್ನ ಹೇಳ್ತೀನಿ ಆಮೇಲೆ. ಕೊಲಿಷನ್ ಥಿಯರಿ ಏನು ಬರ್ತೈತೆ ಅವಾಗ ಅದನ್ನ ಹೇಳಿ ಇದನ್ನ ಹೇಳ್ತೀನಿ ಅಂತ ನಾನು, ಯಾಕೆ ಅಲ್ಲಿ ಕೊಲಿಷನ್ ಅನ್ನೋ ವರ್ಡ್ ಯೂಸ್ ಮಾಡ್ಯಾರ. ಆ ಡೆಫಿನೇಷನ್ಗೆ ಆಮೇಲೆ ಹೋಗೋಣಂತ. ಈಗ ಸದ್ಯ ಅರ್ಥ ಆಗೈತಿಲ್ರಿ ನಿಮ್ಗೆ? ಹಾಂ, ಲಕ್ಷ ಕೊಡ್ರಿ. ಇಲ್ಲಿ ನಾವು ಒಂದು ರಿಯಲ್ ಎಕ್ಸಾಂಪಲ್ ತಗೊಂಡು ಮಾತಾಡಬೇಡ್ರಿ. ಓಕೆ, ಇವು ಕಂಪೌಂಡ್ಸ್ ಯಾವುವು, ಇವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸದ್ಯ ಇದ್ರ ಮಾಲಿಕ್ಯುಲಾರಿಟಿ ಹೇಳ್ರಿ ನನಗೆ. ವಾಟ್ ಈಸ್ ಇಟ್ಸ್ ಮಾಲಿಕ್ಯುಲಾರಿಟಿ? ವಾಟ್ ಈಸ್ ದ ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್? 3. Absolutely wrong. Question for a question. ನೀನು ಅಂದ್ರೆ ಬರ್ದ ಮೇಲೆ ಹೇಳ್ಬೇಕು ನಮಗೆ. ಪ್ರಶ್ನೆ ನಾವು ಕೇಳ್ಬೇಕು. ಆ ರಿಯಾಕ್ಷನ್ ಬರೀ ಬರೆದ್ಮೇಲೆ ಹೇಳೋದು ಸಿಂಪಲ್ಲು. ಕಾಂಪ್ಲೆಕ್ಸ್ ಸಿಂಪಲ್ ಇದ್ರೆ ಹೇಳ್ತೀವಿ, ಕಾಂಪ್ಲೆಕ್ಸ್ ಅಂತ ನೀ ಅಂದ್ರೆ ಹೇಳಕ್ ಬರಂಗಿಲ್ಲ ಅಂತ ಹೇಳ್ತೀವಿ. ಸುಳ್ಳಾದ ಬರೆಯೋದು. ಇದು ಸಿಂಪಲ್ ರಿಯಾಕ್ಷನ್ ಅಲ್ಲ ಅಂದ್ರ ಮಾಲಿಕ್ಯುಲಾರಿಟಿ ಹೇಳಕ್ ಬರ್ತೈತಿ, ಬರಂಗಿಲ್ಲ. ಆದ್ರೆ ಲಕ್ಷ ಕೊಡ್ರಿ ಅನ್ಸರು. ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದ್ರೆ ಮಿನಿಮಮ್ ಎಷ್ಟು ಸ್ಟೆಪ್ ಇರ್ತಾವ? ಮಿನಿಮಮ್ 2 or more. 2 or more ಬೇಡ, 2. 2 ಅಂತೂ ಇರಬೇಕು, 3 ಇರ್ಬೋದು. 2 ಅಂತೂ ಅದು ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂತ ಕರೆಸ್ಕೋಬೇಕು ಅಂದ್ರ 2ರ ಸ್ಟೆಪ್ಸ್ ಇರಬೇಕು. ಇವ ಮಲ್ಟಿ ಟ್ಯಾಲೆಂಟೆಡ್ ಅದಾನ ಅಂತ ಅನ್ಬೇಕಂದ್ರ 2 ಟ್ಯಾಲೆಂಟರ ಇರಬೇಕು. ಮಾತಾಡೋದು ಒಂದು ಬಿಟ್ಟು ಇದು ಮಾತಾಡೋದು ಟ್ಯಾಲೆಂಟ್, ಅದು ಮಾತಾಡೋದು ಟ್ಯಾಲೆಂಟ್ ಅಲ್ಲ. ಹೌದು, ಆನ್ ಸ್ಟೇಜ್ ಬಂದು ಮಾತಾಡೋದು ಈಸ್ ಅ ಟ್ಯಾಲೆಂಟ್. ನನಗೈತದು. ನನಗೇನಿಲ್ಲ ಅಂದ್ರೆ ಇದು ಅಂತೂ ಐತಿ. ಲೈಫ್ನ್ಯಾಗ ಏನು ಮಾಡಿಪ್ಪ, ಅಚೀವ್ ಏನು ಮಾಡಿದಿ ಅಂತ ಕೇಳಿದ್ರ ನಾನು ಭಾಳಷ್ಟು ಪ್ರೌಡ್ಲಿ ಹೇಳ್ಕೊಳ್ಳೋ ಅದೋ ಇಲ್ಲೋ ಇದು ಅಂತೂ ಐತಿ. 5 ವರ್ಷ ಸ್ಟೇಜ್ ಮೇಲೆ ನಿಂತು ಕರೆಕ್ಟ್ ಹುಡುಗರಿಗೆ ಕನ್ಸೆಪ್ಟ್ ಅರ್ಥ ಮಾಡಿಸ್ಕೊಂತ ಅವ್ರಿಗೆ ಎಷ್ಟಾಗೋದು ಅಷ್ಟು ನಗ್ಸೀನಿ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿನಿ, ಈ ಕಡೆ ಕನ್ಸೆಪ್ಟು ಅರ್ಥ ಮಾಡಿಸೀನಿ ಅನ್ನೋದು ಒಂದು ಹೇಳ್ಬೋದು. ಇಟ್ಸ್ ಓಕೆ. ಹಾಂ, ಇಷ್ಟು ವಯಸ್ಸಾದು ಏನು ಮಾಡಿ ಲೈಫ್ನಾಗ ಅಂತ ಒಮ್ಮೆ ನಂಗೆ ನಾನು ಕೇಳ್ಕೊಂಡಿನಿ. ಒನ್ ಆನ್ಸರ್ ಪ್ರೌಡ್ಲಿ ನಾ ಹೇಳ್ಬೋದು, ಇಸ್ ದ್ಯಾಟ್ ಬೈಕ್ ಕಾರ್ ಅವೆಲ್ಲ ಎಲ್ಲರೂ ತೊಗೊತಾರ. ಅಂದ್ರೆ ಒಂದು ಖುಷಿಲೇ ಏನು ಹೇಳ್ಬೋದು ಅಂದ್ರೆ, ನಾ ಏನೇನು 4 ವರ್ಷ ಎಫರ್ಟ್ ಹಾಕೀನಿ ಅದು ಬರೇ ಒಂದೇ ಇಂಟೆನ್ಷನ್. ಓಕೆ, ನಾನು ವರ್ಕ್ ಅಂತ ಹೋಗಿಲ್ಲ, ಯಾವಾಗಲೂ ಅಲ್ಲಿ ಹೋಗಿ ಫುಲ್ ಪ್ಯಾಷನ್ಲೇ ನಿಂತು ಮಾತಾಡೀನಿ. ಅರ್ಥನ ಆಗಿರ್ಬೇಕು, ಮೇನು ಅವ್ರಿಗೆ ಮಜಾನು ಬಂದಿರ್ಬೇಕು. ಪ್ರತಿಯೊಂದು ಕ್ಲಾಸ್ ರೈಟ್ ಫ್ರಮ್ ಮೈ ಫಸ್ಟ್ ಕ್ಲಾಸ್. ಅಂದ್ರೆ ನಾವು ಪ್ರತಿ ಸಲನೂ ಸಕ್ಸೀಡ್ ಆಗಿ ಅಂತ ಹೇಳಕತ್ತಿಲ್ಲ. ಒಮ್ಮೆ ನಿಮ್ಗೆ ಬೋರ್ ಹೊಡ್ಸಿರ್ತೀನಿ, ಏನು ಹೇಳತ್ತ ನಾವು ಅನ್ನೋದು ಅನ್ಸಿರ್ತೈತಿ. ಬಟ್ ನನ್ನ ಕಡೆಯಿಂದ ನಾನು 4-5 ವರ್ಷ ಆಯ್ತು ಆಲ್ಮೋಸ್ಟ್. ಎಷ್ಟು ಒಂದು 400-500 ಮೋರ್ ದೆನ್ 500 ಸ್ಟೂಡೆಂಟ್ಸಿಗೆ ಐ ಆ್ಯಡೆಡ್ ಎ ಲಿಟಲ್ ಬಿಟ್ ಆಫ್ ವ್ಯಾಲ್ಯೂ ಟು ದೇರ್ ಲೈಫ್ ಅನ್ನೋ ಕಾನ್ಫಿಡೆನ್ಸ್. ನಾನು ಹಂಗೆ ವಿಚಾರ ಮಾಡತ್ತಿದ್ದೆ, ಓಕೆ ಇಷ್ಟರ ಏನೋ ಮಾಡೀನಿ, ಇದನ್ನು ಕಂಟಿನ್ಯೂ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಅಂತ ವಿಚಾರ ಮಾಡತ್ತಿದ್ದೆ. ಇದು ಬಂತೆ ಯಾಕೆ ಟಾಪಿಕ್? ಹಾಂ, ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ಅಟ್ಲೀಸ್ಟ್ 2 ಟ್ಯಾಲೆಂಟರೇ ಇರಬೇಕು. ಮಲ್ಟಿ ಸ್ಟೆಪ್ ಅಂದ್ರೆ ಅಟ್ಲೀಸ್ಟ್ 2 ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದ್ರೆ ಅಟ್ಲೀಸ್ಟ್ 2 ಸ್ಟೆಪ್ಪರ ಇರಬೇಕು. ಸೊ ಇದು ಯಾವ ರಿಯಾಕ್ಷನ್ ಅಂತ ಹೇಳಿ ನಾ ಈಗ ನಿಮ್ಗೆ? ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದ್ರೆ ಇದು 2 ಸ್ಟೆಪ್ ಇರಬೇಕು. ಹಾಂ, ಆ 2 ಸ್ಟೆಪ್ನ ಇಲ್ಲಿ ಬರೀತೀನಿ, ಲಕ್ಷ ಕೊಡ್ರಿ. ಇಲ್ಲಿ ಒಂದು ಕಾಂಪ್ಲೆಕ್ಸ್ ರಿಯಾಕ್ಷನ್ ಒಳಗೆ ಎಷ್ಟು ಸ್ಟೆಪ್ ಇರ್ತಾವೆ, ಎಷ್ಟು ಅದು ಇರಲಿ, 2 ಅಂದ್ಕೊಡೋಣ. ಈಗ 2 ನಾ ಬರದೆ ಅಂದ್ರೆ ಆ 2 ಸ್ಟೆಪ್ ಇಂಡಿವಿಜುವಲಿ ಮಾಲಿಕ್ಯುಲಾರಿಟಿ ಹೇಳ್ಬೋದು. ಆದ್ರೆ ಈ ರಿಯಾಕ್ಷನ್ ಓವರ್ ಆಲ್ ಮಾಲಿಕ್ಯುಲಾರಿಟಿ ಹೇಳಕ್ ಬರಂಗಿಲ್ಲ.
ನಾ ಇದ್ರ ಮೊದಲು ಏನು ಹೇಳಿದ್ದೆ, ಎಲಿಮೆಂಟರಿ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಹೇಳ್ಬೋದು, ಕಾಂಪ್ಲೆಕ್ಸ್ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರಂಗಿಲ್ಲ ಅಂತ ಹೇಳಿದ್ದೆ, ಕರೆಕ್ಟ್? ಹಾಂ, ಈಗೇನು ಹೇಳಕತ್ತೀನಿ, ಇದು ಯಾವ ರಿಯಾಕ್ಷನ್? ಕಾಂಪ್ಲೆಕ್ಸ್ ರಿಯಾಕ್ಷನ್. ಇದ್ರ ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರಂಗಿಲ್ಲ. ಆದ್ರೆ ಇದ್ರದ್ದು ಸ್ಟೆಪ್ಸ್ನ ಬರೆದ್ರೆ ಆ ಸ್ಟೆಪ್ಸ್ದು ಇಂಡಿವಿಜುವಲ್ ಮಾಲಿಕ್ಯುಲಾರಿಟಿ ಹೇಳ್ಬೋದು. 1ನೇ ಸ್ಟೆಪ್ 2ನೇ ಸ್ಟೆಪ್ ಬರ್ದು ಅನ್ಕೋರಿ. 1ನೇ ಸ್ಟೆಪ್ದು ಮಾಲಿಕ್ಯುಲಾರಿಟಿ ಹೇಳ್ಬೋದು ಇಂಡಿವಿಜುವಲಿ, 2ನೇ ಸ್ಟೆಪ್ದು ಮಾಲಿಕ್ಯುಲಾರಿಟಿ ಹೇಳ್ಬೋದು. ಆದ್ರೆ ಓವರ್ ಆಲ್ ಮಾಲಿಕ್ಯುಲಾರಿಟಿ ಹೇಳು ಅಂದ್ರೆ ಆಗಂಗಿಲ್ಲ. ಅರ್ಥ ಆಗತೈತಿ? ಈಗ ಇದು 2 ಸ್ಟೆಪ್ ಬರ್ದು ಆ 2 ಸ್ಟೆಪ್ ಇಂಡಿವಿಜುವಲಿ ಯಾಕೆ ಹೇಳ್ಬೋದು ಅಂದ್ರೆ ಪ್ರತಿಯೊಂದು ಸ್ಟೆಪ್ ಇನ್ ಇಟ್ ಸೆಲ್ಫ್ ಬಿಕಮ್ಸ್ ಅನ್ ಎಲಿಮೆಂಟರಿ ರಿಯಾಕ್ಷನ್, ಬಿಕಾಸ್ ಪ್ರತಿಯೊಂದು ಸ್ಟೆಪ್ ಇಸ್ ಅ ಸಿಂಗಲ್ ಸ್ಟೆಪ್. ಒನ್ ಸ್ಟೆಪ್ ಇಸ್ ಒನ್ ಸ್ಟೆಪ್, ರೈಟ್? ಸೊ ಅದ್ರದ್ದು ಮಾಲಿಕ್ಯುಲಾರಿಟಿ ಹೇಳ್ಬೋದು, ಇದ್ರದ್ದು ಹೇಳ್ಬೋದು. ಆದ್ರೆ ಎರಡೂ ಸೇರಿ ಇದೇನಾಗತ್ತಲ್ಲ ಇದ್ರದ್ದು ಹೇಳಕ್ಕ ಬರಂಗಿಲ್ಲ. ಅರ್ಥ ಆಗತೈತಿ? ಹಾಂ, ಇದ್ರದ್ದು 2 ಸ್ಟೆಪ್ ನಾ ಬರೀತೀನಿ ಸ್ವಲ್ಪ ಇಲ್ಲೇ. ಇನ್ನೊಂದು 5 ಮಿನಿಟ್ಸ್ ಮುಗಿಸ್ತೀನಿ, ಕಂಟಿನ್ಯೂ ಮಾಡಲೇಬೇಡ್ರಿ. ಇದನ್ನ ಹೇಳ್ಬಿಟ್ರೆ ಮುಂದೆ ನೆಕ್ಸ್ಟ್ ಕ್ಲಾಸ್ನ ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಇದು ಅರ್ಧ ನೋಡೋದು ಬೇಡ. ಕಾಣೋದಿಲ್ಲ, ಡಾರ್ಕ್ ಏನಾಗಿಲ್ಲ. ಸ್ವಲ್ಪ ಲಕ್ಷ ಕೊಡ್ರಿ, ಮಾತಾಡ್ರಿ ಅಂದೆ. ಹಾಂ, ಸ್ವಲ್ಪ ಲಕ್ಷ ಕೊಡ್ರಿ, ಪ್ಲೀಸ್ ಸ್ಟಾಪ್ ಟಾಕಿಂಗ್. ಐ ವಿಲ್ ಫಿನಿಶ್ ದಿಸ್ ಕ್ವಿಕ್ಲಿ. ಓವರ್ ಆಲ್ ರಿಯಾಕ್ಷನ್ ನೋಡ್ರಿ, ರಿಯಾಕ್ಟೆಂಟ್ಸ್ ಏನೈತಿ, ರಿಯಾಕ್ಟೆಂಟ್ ಏನೈತಿ, NO ಮತ್ತು Br2 ಐತಿ, ಕರೆಕ್ಟ್? ಫೈನಲ್ ಪ್ರಾಡಕ್ಟ್ ಏನು? NOBr ಫೈನಲ್ ಪ್ರಾಡಕ್ಟ್. ಇನ್ನು ಸ್ಟಾರ್ಟ್ ಮಾಡಿದೆ ನಾನು, NO ತೊಗೊಂಡೆ, Br2 ತೊಗೊಂಡೆ, ಸ್ಟಾರ್ಟ್ ಮಾಡಿದೆ. ಬಟ್ ಫಸ್ಟ್ ಸ್ಟೆಪ್ನಾಗ ಬಂದಿದ್ದೇನು NOBr2, ಬಟ್ ಅಲ್ಟಿಮೇಟ್ಲಿ ಬರಬೇಕಾಗಿದ್ದು NOBr. ಸೊ ಇದು ಇಂಟರ್ಮೀಡಿಯೇಟ್ ಅನ್ಬೋದು. ಹಾಂ, ಸೊ ಇದರಿಂದ ಸೆಕೆಂಡ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನು ಬಂದಿತ್ತು ಫಸ್ಟ್ ರಿಯಾಕ್ಷನ್ನಾಗ ಏನು ಬಂದಿತ್ತು ಅದು ಇಲ್ಲಿ ಸ್ವಲ್ಪ NO ಉಳ್ಕೊಂಡಿರ್ತದೆ. ಅವು ಎರಡು ರಿಯಾಕ್ಟ್ ಆಗಿ NOBr ಕೊಡ್ತಾವೆ. ಅಲ್ಟಿಮೇಟ್ಲಿ ಏನು ಬೇಕಾಗಿತ್ತು? NOBr ಬೇಕಾಗಿತ್ತು. NOBr ಬಂತಿಲ್ಲ, ಎಲ್ಲಿ ಬಂತು? 1ನೇ ಸ್ಟೆಪ್ನಾಗ ಬಂತು, 2ನೇ ಸ್ಟೆಪ್ನಾಗ ಬಂತು. ಹಾಂ, ಅಂದ್ರೆ ಇದು ಮಲ್ಟಿ ಸ್ಟೆಪ್ ರಿಯಾಕ್ಷನ್, ಇದು ಕಾಂಪ್ಲೆಕ್ಸ್ ರಿಯಾಕ್ಷನ್. ಬೇಕಾದ್ರೆ ನೋಡ್ರಿ, ನೀವು ಇವನ್ನೆರಡು ಆ್ಯಡ್ ಮಾಡಿರಿ, ರಿಯಾಕ್ಷನ್ ಅದ ಬರುತ್ತೆ. ಅಂದ್ರೆ ಆ್ಯಡ್ ಮಾಡಿದ್ರೆ NO 2NO, ಇದು ಕ್ಯಾನ್ಸಲ್. ಆ ಕಡೆ ಈ ಕಡೆ ಇದ್ದಿದ್ದು ರಿಯಾಕ್ಟೆಂಟ್ಸ್, ಆ ಕಡೆ ಇದ್ದಿದ್ದು ಪ್ರೊಡಕ್ಟ್ಸ್ ಕ್ಯಾನ್ಸಲ್ ಮಾಡ್ಬೋದಿಲ್ಲ. ಇದನ್ನ ಎದ್ರಾಗ ಮಾಡಿವಿ ನಾವು ಫಸ್ಟ್ ಇಯರ್ ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಮ್. ಅದು ಥರ್ಮೋಡೈನಮಿಕ್ಸ್ ಮಲ್ಟಿಪ್ಲೈ ಈಕ್ವೇಷನ್ 1/2, ಮಲ್ಟಿಪ್ಲೈ ದ್ಯಾಟ್ ಬೈ ದಿಸ್ ಮಾಡಿ ಆ್ಯಡ್ ಮಾಡಿ ಕ್ಯಾನ್ಸಲ್ ಮಾಡಿ ಬರ್ದಿಲ್ಲ. ಇದು ಕ್ಯಾನ್ಸಲ್ ಆತ. ಇದೇನಾತ? 2NO ಪ್ಲಸ್ Br2 ಗಿವ್ಸ್, ಇದು ಹೋಗಿರ್ತೈತಿ 2NOBr, ಅದ ಬಂತಿಲ್ಲ ಅಲ್ಟಿಮೇಟ್ಲಿ. ಸೊ ಅದು ಈ 2 ಸ್ಟೆಪ್ನಾಗ ಆಗತ್ತೈತಿ. ಮೆಕ್ಯಾನಿಸಮ್ ಇದು. ಮೆಕ್ಯಾನಿಸಮ್ ಅಂದ್ರೆ ಏನು? ಈ ರಿಯಾಕ್ಷನ್ 2 ಸ್ಟೆಪ್ನಾಗ ಹೆಂಗಾಗುತ್ತ ಅಂತ. ಓಕೆ, ಲಕ್ಷ ಕೊಡ್ರಿ. ಈ ರಿಯಾಕ್ಷನ್ದು ಇದು ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಒಂದು 5 ಮಿನಿಟ್ಸ್ ಆದ್ರಾಗಲಿ ಪ್ಲೀಸ್. ಇದು ಕರೆಕ್ಟ್ ಮುಗಿಸೋದು ವೆರಿ ಇಂಪಾರ್ಟೆಂಟ್. ಒಂದು ಪ್ಲೀಸ್ ಬೇರ್ ವಿತ್ ಮೀ ಟುಡೇ. ಈಗ ಇದು 2 ಸ್ಟೆಪ್ನ ಬರ್ದೀನಿ. ಇದು ರಿಯಾಕ್ಷನ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಈ ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್, 2 ಬರ್ದೀನಿ. ಇಲ್ಲಿ ಲಕ್ಷ ಕೊಡ್ರಿ, ಇಲ್ಲಿ ವೆರಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದೈತಿ. ರೇಟ್ ಆಫ್ ದೀಸ್ 2 ಸ್ಟೆಪ್ಸ್ ವಿಲ್ ನಾಟ್ ಬಿ ಈಕ್ವಲ್. ಇದ್ರದ್ದು ರೇಟ್ ಏನಿರ್ತೈತಿ, ಈ ಸ್ಟೆಪ್ದು ರೇಟ್ ಅಷ್ಟೇ ಇರಂಗಿಲ್ಲ. ಒಂದು ಫಾಸ್ಟ್ ಇರ್ತೈತಿ, ಒಂದು ಸ್ಲೋ ಇರ್ತೈತಿ. ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದ್ರೆ ಮಿನಿಮಮ್ 2 ಸ್ಟೆಪ್ ಇರಬೇಕು. ಇಲ್ಲೇ 2 ಸ್ಟೆಪ್ ಅದಾವು. ನಾನು ಹೇಳಕತ್ತೀನಿ ಈಗ 1ನೇ ಸ್ಟೆಪ್ ಎಷ್ಟು ಫಾಸ್ಟಾಗಿ ಆಗುತ್ತೆ, 2ನೇ ಸ್ಟೆಪ್ಪು ಅಷ್ಟು ಫಾಸ್ಟಾಗಿ ಆಗಂಗಿಲ್ಲ. ಇದು ಫಾಸ್ಟ್ ಇರ್ಬೋದು, ಇದು ಸ್ಲೋ ಇರ್ಬೋದು, ಅಥವಾ ಇದು ಸ್ಲೋ ಇರ್ಬೋದು, ಇದು ಫಾಸ್ಟ್ ಇರ್ಬೋದು. ಒಟ್ಟು ಅದ್ರದ್ದು ರೇಟ್ ಏನೇನಿರ್ತಾವೆ? ಬೋತ್ ಸ್ಟೆಪ್ಸ್ ಡು ನಾಟ್ ಹ್ಯಾವ್ ಸೇಮ್ ರೇಟ್, ದೇ ಆರ್ ಡಿಫ್ರೆಂಟ್. ಒಂದು ಫಾಸ್ಟ್ ಇದ್ರೆ ಇನ್ನೊಂದು ಸ್ಲೋ ಇರ್ತೈತಿ. ಇದು ಫಾಸ್ಟ್ ಇದ್ರೆ ಇದು ಸ್ಲೋ ಇರ್ತೈತಿ, ಇದು ಸ್ಲೋ ಇದ್ರೆ ಅದು ಫಾಸ್ಟ್ ಇರ್ತೈತಿ. ಒಟ್ಟು 2 ರೇಟ್ ಈಕ್ವಲ್ ಇರಂಗಿಲ್ಲ. ಸೊ ಈ ಕೇಸ್ ಒಳಗೆ 1ನೇ ಸ್ಟೆಪ್ ಏನೈತಲ್ರಿ, ಇದು ಫಾಸ್ಟ್. 2ನೇ ಸ್ಟೆಪ್ ಏನೈತಲ್ರಿ, ಇದು ಸ್ಲೋ.
ಇದು ನನಗೆ ಹೆಂಗೆ ಗೊತ್ತಾಗ್ತದೆ, ನಾ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನಾ ಡೇಟಾ ಡೈರೆಕ್ಟ್ ಬರ್ದೀನಿ, ಟೆಕ್ಸ್ಟ್ ಬುಕ್ನಾಗ ಇದ್ದು ಬರ್ದೀನಿ. ಟೆಕ್ಸ್ಟ್ ಬುಕ್ನಾಗ ಹೆಂಗೆ ಬರ್ದಾರ ಅಂದ್ರೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಯಾರ. ಸೊ ಒಂದನೇ ಸ್ಟೆಪ್ಪು ಈಸ್ ಫಾಸ್ಟರ್ ದ್ಯಾನ್ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಟೇಕ್ಸ್ ಪ್ಲೇಸ್ ಇನ್ ಹಾಫ್ ಆನ್ ಅವರ್ ಅಂದ್ರೆ ದಿಸ್ ಮೈಟ್ ಟೇಕ್ 1 hour ಅಂತ ಅನ್ಕೊಳ್ಳೋಣ ಹಂಗೆ. ಸೊ ಯಾವ್ದು ಫಾಸ್ಟ್ ಯಾವ್ದು ಸ್ಲೋ? ಫಸ್ಟ್ ಸ್ಟೆಪ್ ಈಸ್ ಫಾಸ್ಟ್ ಆ್ಯಸ್ ಕಂಪೇರ್ ಟು ಸೆಕೆಂಡ್ ಸ್ಟೆಪ್. ಓಕೆ, ಹಾಕ್ಸ್ಕೊಡ್ರಿ ಇಲ್ಲಿ. ಈಗ ಹೇಳೋದು ವೆರಿ ಇಂಪಾರ್ಟೆಂಟ್. ದ ಸೆಕೆಂಡ್ ಸ್ಟೆಪ್ ಈಸ್ ಕಾಲ್ಡ್, ಅಥವಾ ದ ಸ್ಟೆಪ್ ವಿಚ್ ಈಸ್ ಸ್ಲೋ ಅಮಾಂಗ್ ದ ಟೂ, ದ ಸ್ಟೆಪ್ ವಿಚ್ ಈಸ್ slow among the two is called rate determining step, RDS, rate determining step. Because because this step, the step which is slow, decides the rate of the overall reaction. Overall reaction naga ಎಷ್ಟು ಸ್ಟೆಪ್ ಅದಾವು? 2 ಸ್ಟೆಪ್ ಅದಾವು. 2 ಸ್ಟೆಪ್ ರೇಟ್ ಈಕ್ವಲ್ ಇಲ್ಲ. ಒಂದು ಫಾಸ್ಟ್ ಇರ್ತೈತಿ, ಇನ್ನೊಂದು ಸ್ಲೋ ಇರ್ತೈತಿ. ಯಾವ ಸ್ಟೆಪ್ ಸ್ಲೋ ಇರ್ತೈತಲ್ಲ ಆ ಸ್ಟೆಪ್ ರೇಟ್ ಡಿಸೈಡ್ಸ್ ದ ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್. ಅಥವಾ ಹಿಂಗೆ ಅನ್ಬೋದು, ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್. ಲಕ್ಷ ಕೊಡ್ರಿ, ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ರೇಟ್ ಆಫ್ ದ ರಿಯಾಕ್ಷನ್, ಸಾರಿ, ರೇಟ್ ಆಫ್ ದ ಸ್ಟೆಪ್ ವಿಚ್ ಈಸ್ ಸ್ಲೋ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಇದು ಎದಕ್ಕೆ ಅಂತ ಹೇಳಿ ಮುಗಿಸ್ಬಿಡ್ತೀನಿ ನಾ ಈ ಪಾಯಿಂಟ್. ಲಾಸ್ಟ್ ಇದು ಏನು ಹೇಳಿದೆ ನಾನು? ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ರೇಟ್ ಆಫ್ ದ ರಿಯಾಕ್ಷನ್ ವಿಚ್ ಈಸ್ ಸ್ಲೋವರ್ ಅಮಾಂಗ್ ದ ಟೂ. 2 ಸ್ಟೆಪ್ ಇದ್ದಾಗ ಒಂದು ಫಾಸ್ಟ್ ಇರ್ತೈತಿ, ಇನ್ನೊಂದು ಏನಿರ್ತೈತಿ? ಯಾವುದು ಸ್ಲೋ ಇರ್ತೈತಿ, ದ್ಯಾಟ್ ವಿಲ್ ಡಿಸೈಡ್ ದ ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್. ಅಥವಾ ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ rate of the step which is slower among the two. 3 ಇದ್ರೆ 3 ಒಳಗೆ ಯಾವ್ದು ಸ್ಲೋಯೆಸ್ಟ್ ಇರ್ತೈತೆ ಅದು. ಯಾವ್ದು ಸ್ಲೋ ಸ್ಟೆಪ್ ಇರ್ತೈತಿ ಅದಕ್ಕೆ ನಾವು ಏನು ಕರಿತೀವಿ? ದ ಸ್ಟೆಪ್ ವಿಚ್ ಇಸ್ ಸ್ಲೋ ಅಮಾಂಗ್ ದ ಟೂ. ಅಥವಾ 3-4 ಸ್ಟೆಪ್ ಇದು ಅಂದ್ರೆ ಯಾವ್ದು ಸ್ಲೋಯೆಸ್ಟ್ ಇರ್ತೈತಿ ಅದಕ್ಕೆ ಏನು ಕರಿತೀವಿ? ರೇಟ್ ಡಿಟರ್ಮೈನಿಂಗ್ ಸ್ಟೆಪ್, RDS. ದಿಸ್ ಡಿಸೈಡ್ಸ್ ದ ಸ್ಟೆಪ್ ವಿಚ್ ಇಸ್ ಸ್ಲೋ. ಫಸ್ಟ್ ಸ್ಟೆಪ್ ಇರ್ಬೋದು, ಸೆಕೆಂಡ್ ಸ್ಟೆಪ್ ಇರ್ಬೋದು. ಈ ಕೇಸ್ನಾಗ ಎಷ್ಟನೇ ಸ್ಟೆಪ್? ಸೊ ಸೆಕೆಂಡ್ ಸ್ಟೆಪ್ ವಿಚ್ ಈಸ್ ಸ್ಲೋ ಡಿಸೈಡ್ಸ್ ದ ರೇಟ್ ಆಫ್ ಓವರ್ ಆಲ್ ರಿಯಾಕ್ಷನ್. ಯಾಕೆ ಅಂತ ಹೇಳಿ ಮುಗಿಸ್ತೀನಿ. ವೈ ದ ಸ್ಲೋ ಸ್ಟೆಪ್ ಈಸ್ ಕಾಲ್ಡ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅನ್ನೋದು ಹೇಳ್ತೀನಿ, ಲಕ್ಷ ಕೊಡ್ರಿ. ಈಗ ಇದು ಗದಗ್, ಇದು ಹುಬ್ಳಿ. ಗದಗಿಂದ ಹುಬ್ಳಿ ನ್ಯಾಷನಲ್ ಹೈವೇ ಐತೆ, ಹೌದ್ರಿ? ನ್ಯಾಷನಲ್ NH63. ಇದನ್ನೇನು ಮಾಡ್ಯಾರ ಈಗ? ಬ್ರಾಡನ್ ಮಾಡ್ಯಾರ. 4 ಲೇನ್ ಮಾಡ್ಯಾರ. ಮೊದಲು ಸಣ್ಣದಿತ್ತು, ಅದು ನ್ಯಾಷನಲ್ ಹೈವೇನ. ಈಗ ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಮಾಡ್ಯಾರ. 40 ಮಿನಿಟ್ಸ್ನಾಗ ಹೋಗ್ಬಿಡ್ಬೋದು ನೀವು ಗದಗಿಂದ ಹುಬ್ಳಿ. ನಡು ಒಂದು ಸ್ವಲ್ಪ ಸೆಕ್ಷನ್ಸ್, ನಡು ಒಂದಿಷ್ಟು ಪ್ಯಾಸೇಜಸ್ ಇನ್ನೂ ವರ್ಕ್ನಾಗ ಅದಾವು. ಅವ್ನು ಬಿಟ್ರೆ ಆಲ್ಮೋಸ್ಟ್ ಗದಗ್ ಟು ಹುಬ್ಳಿ ಮಸ್ತ್ ರೋಡ್ ಇದೆ, ಹೌದು? ನಡು ಒಂದಿಷ್ಟು ಪ್ಯಾಸೇಜ್ ಅಂದಿಲ್ಲ, ಅದ್ರಾಗ ಯಾವುದೋ ಒಂದು ಪ್ಯಾಸೇಜ್ ಅಷ್ಟು ಅಂಡರ್ ವರ್ಕ್ ಐತೆ ಅನ್ಕೊಳ್ಳೋದು. ಇದು ಮಸ್ತ್ ಹೈವೇ ಐತೆ ಗದಗ್ ಟು ಹುಬ್ಳಿ. ನಡು ಇಷ್ಟು ಪಾರ್ಟ್ ಚಲೋ ಇಲ್ಲ ಅನ್ಕೊಳ್ಳೋಣ ರೋಡ್. ಓಕೆ, ಕರೆಕ್ಟ್? ಹಾಂ, ಈಗ ಲಕ್ಷ ಕೊಡ್ರಿ, ನೀವು ಕಾರ್ನೇ ಹೊಂಟ್ರಿ ಅನ್ಕೋರಿ. ಇಲ್ಲಿಂದ ಇಲ್ಲೇ ಮಸ್ತ್ ಫಾಸ್ಟ್ ಹೋಗೇ ಹೋಗ್ತೀರಿ, ಹೌದಿಲ್ಲ? ಮಸ್ತ್ ಐತೆ ರೋಡು, ಖಾಲಿ ಐತಿ. 2 ಇಂಪಾರ್ಟೆಂಟ್. ಖಾಲಿ ಆಗಿರ್ತೈತೆ ಅಂದ್ರೆ ಒನ್ ವೇ, ಹಿಂಗೆ ಹೋಗೋರು ಅಷ್ಟೇ. ಈ ಕಡೆ ಹೋಗೋರು ಆ ಕಡೆ ಬರ್ತಿರ್ತಾರೆ, ಕಿತ್ಕೊಂಡು ಹೋಗೋದಿಲ್ಲ ಅವಾಗ. ಹಾಂ, ಸೊ ಅವಾಗ ನೀವು ಇಲ್ಲಿಂದ ಇಲ್ಲಿ ಫಾಸ್ಟ್ ಹೋಗೇ ಹೋಗ್ತೀರಿ. ಬಿಕಾಸ್ ರೋಡು ಮಸ್ತ್ ಐತಿ, ನಿಮ್ಮ ಅಪೋಸಿಟ್ ಯಾರು ಬರಾಗತ್ತಿಲ್ಲ. ಸೊ ಫುಲ್ ಫಾಸ್ಟ್ ಹೋಗ್ತೀರಿ. ಇಲ್ಲಿಂದ ಇಲ್ಲಿನೂ ಫುಲ್ ಫಾಸ್ಟ್ ಹೋಗ್ತೀರಿ, ಕರೆಕ್ಟ್? ಹೌದಿಲ್ರಿ? ಈಗ ಇಲ್ಲೇ ಹೆಂಗೆ ಹೋಗ್ತೀರಿ ಅದು ನಿಮ್ಮ ಮೇಲೆ ಬಿಟ್ಟಿದೆ. ನನಗೆ ಹಿಂಗೆ ಲೈಕ್ ಆಗುತ್ತೆ ಅನ್ಕೋರಿ. ಹಂಪ್ ಇದ್ದಾಗ ನಾವು ಫುಲ್ ಫಾಸ್ಟ್ ಹೋಗ್ತೀನಿ, ಮತ್ತಿಷ್ಟು ಜಿದ್ದಾಡ್ಕೊಂತ ಹೋಗೋಣ. ಜನರಲಿ ನಾ ಕಾರ್ ಹೆಂಗೆ ಹೊಡೆದಿರ್ತೀನಿ ಅಂದ್ರೆ, ಹಂಪ್ ಬಂದಾಗ ಸ್ಲೋ ಮಾಡ್ತೀನಿ, ಸ್ವಲ್ಪ ಸ್ಲೋ ಮಾಡಿ ಹಿಂಗೆ ಹೋಗ್ಬೇಕು, ಫಾಸ್ಟ್ ಹೋಗ್ಬೇಕು. ಸಣ್ಣ ಸಣ್ಣ ಹಂಪ್ ಇದ್ರೆ, ಸಣ್ಣ ಹಂಪ್ ಇದ್ದಾಗ ಸ್ವಲ್ಪ ಫಾಸ್ಟ್ ಹೋಗ್ಬೇಕ್ರಿ. ಅಗದಿ ಸಣ್ಣ ಇರ್ತಾವಲ್ಲ, ಸಣ್ಣ ಸೀರೀಸ್ 7-8 ಇರ್ತಾವಲ್ಲ, ಅವಾಗ ಸ್ವಲ್ಪ ಫಾಸ್ಟ್ ಹೋಗ್ಬೇಕು. ನೀವು ಪ್ರತಿಯೊಂದಕ್ಕೂ ಸ್ಲೋ ಆಗೋದ್ರೆ ಪ್ರತಿಯೊಂದದ್ದು ಎಫೆಕ್ಟ್ ಜಾಸ್ತಿ ಹಾಕೊಂತ ಹೋಗ್ಬೇಕು. ಸ್ವಲ್ಪ ಹಿಂಗೆ ಹೋಗ್ಬಿಡ್ಬೇಕು. ನಾ ಸ್ವಲ್ಪ ಹಂಗೆ ಮಾಡಿರ್ತೀನಿ. ಅಗದಿ ದೊಡ್ಡ ಸ್ವಲ್ಪ ಸ್ಲೋ ಮಾಡಿ ಹೋಗ್ರಿ.
ಆದ್ರೆ ಅದು ನಾವು ಒಬ್ಬನೇ ಇದ್ದಾಗ. ನಮ್ಮ ಫಾದರ್ ಇದ್ರಂದ್ರೆ ಅವರು ಯಾವಾಗಲೂ ಫ್ರಂಟ್ ಸೀಟ್ನಾಗ ಕೊಡ್ತಾರೆ. ನಾರ ರೋಹಿತ್ ಡ್ರೈವ್ ಮಾಡ್ತಿರ್ತೀವಿ ಯಾವಾಗಲೂ. ಅವ್ರಿಗೆ ಬ್ಯಾಕ್ ಪೇನ್ ಐತಿ. ಸೊ ಅವರು ಅಗ್ದಿ ಸ್ಲೋ ಮಾಡಿದ್ರು ರೋಡ್ಗೆ ಬಂದಾಗ. ನೀವು ಎಷ್ಟು ಸ್ಲೋ ಮಾಡಿದ್ರು ಅದಕ್ಕಿಂತ ಸ್ಲೋ ಮಾಡಬೇಕಿತ್ತು ಅಂತ ಒಂದು ಕಮೆಂಟ್ ಬರ್ತದೆ ಬಾಜು. 0 ಮಾಡಿದ್ರು -0.5 ಮಾಡಬೇಕಿತ್ತು. ಫಿಕ್ಸ್ ಇದೆ ಡೈಲಾಗ್. ಮೊದಲು ಸ್ವಲ್ಪ ಸಣ್ಣವಿದ್ದಾಗ ಹಿಂಗೆ ಹೊಡ್ತಿದ್ರು ಅಂತ ತೆರಿಗೆ. ಈಗ ಹೊಡೆದು ಬಿಟ್ಟಾರ ವಯಸ್ಸಾಗ್ಯವ್ರು. ಸ್ವಲ್ಪ ಫಾಸ್ಟ್ ಹೋದ್ರೆ ಹಿಂಗೆ ಅಂದ್ರೆ ಜೋರಲ್ರಿ, ಸುಮ್ಮನೆ ಹಿಂಗೆ ಹೇಳಿದ್ನಿಲ್ಲ ಹಿಂಗೆ ಸ್ಲೋ ಹೊಡಿ ಅಂತ. ಫುಲ್ ಸ್ಲೋ ಮಾಡಿರ್ತೀನಿ ನಾನು. ಅಂದ್ರೆ ಅವ್ರಿಗೆ ಅದು ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಬೆಲ್ಟ್ ಹಾಕೊಂಡಿರ್ತಾರೆ ಅವರು. ಬ್ಯಾಕ್ ಪೇನ್ ಐತೆ ಅವ್ರಿಗೆ. ಬಿದ್ದಿದ್ರು ಅವ್ರು ಮತ್ತೊಮ್ಮೆ ಗಾಡಿಯಿಂದ 2 ವೀಲರ್ ಮೇಲೆ ಬಿದ್ದಿದ್ರು. ಅವಾಗಿಂದ ಐತೆ ಅವ್ರಿಗೆ. ಸೊ ಎಷ್ಟು ಸ್ಲೋ ಮಾಡಿದ್ರು ಬೈಸ್ಕೊಳ್ಳೋದು ಫಿಕ್ಸ್. ಸೊ ಇದನ್ನ ಯಾಕೆ ನಾ ಇಲ್ಲ ಹೇಳಾಕತ್ತೀನಿ ಅಂದ್ರೆ, ಲಕ್ಷ ಕೊಡ್ರಿ. ಇಲ್ಲಿಂದ ನೀವು ಫಾಸ್ಟ್ ಹೋಗಿ ಹೋಗ್ತೀರಿ, ಇಲ್ಲಿಂದ ಇಲ್ಲಿನೂ ಫಾಸ್ಟ್ ಹೋಗಿ ಹೋಗ್ತೀರಿ. ಇಲ್ಲೇ ಎಷ್ಟು ಫಾಸ್ಟ್ ಹೊಂಟಿರಿ ಅಥವಾ ಎಷ್ಟು ಸ್ಲೋ ಹೊಂಟಿರಿ ಅನ್ನೋದ್ರ ಮೇಲೆ ನಿಮ್ದು ಓವರ್ ಆಲ್ ರೇಟ್ ಡಿಪೆಂಡ್ ಆಗುತ್ತೆ. ಇದು ಫಾಸ್ಟ್ ಫೇಸ್. ಇಲ್ಲಿ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ, ಇಲ್ಲಿ ರಿಯಾಕ್ಷನ್ ಫಾಸ್ಟ್ ಆಗೇ ಆಗುತ್ತೆ. ಇಲ್ಲಿ ಸ್ಲೋ ಆಗಬೇಕು ಜನರಲಿ, ಹೌದಿಲ್ಲ? ಸೊ ಸ್ಲೋ ಆಗೋ ಫೇಸ್ ಒಳಗೆ ನೀವು ಎಷ್ಟು ಸ್ಲೋ ಹೊಂಟಿರಿ ಅಥವಾ ಎಷ್ಟು ಫಾಸ್ಟ್ ಹೊಂಟಿರಿ ಅನ್ನೋದ್ರ ಮೇಲೆ ನಿಮ್ದು ಓವರ್ ಆಲ್ ಗದಗ ಟು ಹುಬ್ಳಿ ಎಷ್ಟು ಟೈಮ್ ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ, ಹೌದಿಲ್ರಿ? ಎಲ್ಲರೂ ಇಲ್ಲಿ ಫಾಸ್ಟ್ ಹೊಡಿತಾರೆ, ಇಲ್ಲಿ ನೀವು ಎಷ್ಟು ಫಾಸ್ಟ್ ಹೊಡಿತೀರಿ ಅಥವಾ ಎಷ್ಟು ಸ್ಲೋ ಹೊಡಿತೀರಿ ಅನ್ನೋದ್ರ ಮೇಲೆ ಓವರ್ ಆಲ್ ಜರ್ನಿ ರೇಟ್ ಡಿಪೆಂಡ್ ಆಗುತ್ತೆ. ಸೊ ಫಾಸ್ಟ್ ಇದ್ದಲ್ಲಿ ಫಾಸ್ಟ್ ಹೋಗಿ ಹೋಗ್ತೀವಿ, ಸ್ಲೋ ಇದ್ದಲ್ಲಿ ನೀವು ಏನು ಮಾಡ್ತೀರಿ, ಎಷ್ಟು ಸ್ಲೋ ಹೋಗುತ್ತಿದ್ದು ಅನ್ನೋದ್ರ ಮೇಲೆ, ಈ ಸ್ಟೆಪ್ ಮೇಲೆ ಓವರ್ ಆಲ್ ರಿಯಾಕ್ಷನ್ ರೇಟ್ ಡಿಪೆಂಡ್ ಆಗುತ್ತೆ. ಸೊ ಎರಡು ಕಾಂಪ್ಲೆಕ್ಸ್ ರಿಯಾಕ್ಷನ್ ಇತ್ತಂದ್ರೆ ಮಿನಿಮಮ್ 2 ಸ್ಟೆಪ್ಸ್ ಇರ್ತಾವೆ. ಒಂದು ಫಾಸ್ಟ್ ಇರ್ತೈತಿ, ಒಂದು ಸ್ಲೋ ಇರ್ತೈತಿ. ಸ್ಲೋ ಇದ್ದ ಸ್ಟೆಪ್ ಮೇಲೆ ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ. ಸೊ ಈ ಸ್ಟೆಪ್ ನಾವೇನು ಕರಿತೀವಿ, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೀವಿ. ಅರ್ಥ ಆತ? ಓಕೆ. ಸೊ ಇದು ಮುಂದೆ ಏನು ಎದಕ್ಕೆ ಏನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. 1 ಸೆಕೆಂಡ್ ಮುಗಿಸ್ತೀನಿ. ಓಕೆ, ಏನಿಲ್ಲ. ಈಗ ನೀವು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಬಂದಿರಿ. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಫಾರ್ ಕಮಿಂಗ್ ಟು ಕಾಲೇಜ್. ನೀವು ನಿಮ್ಮ ರೀಸನಿಗೆ ಬಂದಿರಿ, ಕರೆಕ್ಟ್. ನಾನು ನಮ್ಮ ರೀಸನಿಗೆ ಬಂದೀನಿ. ಎದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಅಂದ್ರೆ, ನಾ ಕ್ಲಾಸ್ ಹೇಳೋ ಮುಂದೆ ಐ ಆಮ್ ಫೀಲಿಂಗ್ ಗುಡ್. ಇಷ್ಟು ದಿವಸ ಹಿಂಗೆ ಕ್ಲಾಸ್ ಹೇಳ್ತಿದ್ದಿಲ್ಲಲ್ಲ, ಕ್ಯಾಮ್ರಾಕ್ಕೆ ಮಾತಾಡ್ತಿದ್ವಿ ಬರೇ. ಹಂಗೆ ಮಾತಾಡಿ ಜಗ್ ಫ್ರಸ್ಟ್ರೇಷನ್ ಆಗಿಬಿಟ್ಟಿತ್ತು. ಬಟ್ ವೆನ್ ಐ ಆನ್ ಸ್ಟೇಜ್ ಅಲ್ಲ, ಐ ವಿಲ್ ಬಿ ಮೈ ನಾರ್ಮಲ್ ಸೆಲ್ಫ್. ಸೊ ಹಿಂಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಂಗೆ ಚಲೋ ಅನ್ಸುತ್ತೆ. ಹಿಂಗೆ ಕ್ಲಾಸ್ನಾಗ ನೀವು ಹೇಳಿದಾಗ, ನಿಮ್ಮ ರಿಯಾಕ್ಷನ್ ಬಂದಾಗ. ಸೊ ಕ್ಲಾಸ್ ತೊಗೊಳ್ಳೋ ಮುಂದೆ ಐ ಫೀಲ್ ಗುಡ್ ಅಬೌಟ್ ಮೈ ಸೆಲ್ಫ್, ಅಬೌಟ್ ಮೈ ಲೈಫ್. ಮನೆಗೆ ಹೋಗಿ ಕುಂದ್ಮೇಲೆ ಮತ್ತೆ ನೆನ್ನೆ ವಿಚಾರ. ಸೊ ಕ್ಲಾಸ್ ತೊಗೊಳ್ಳೋದು ಐ ಫೀಲ್ ಗುಡ್. ಸೊ ಇಷ್ಟು ಮಂದಿ ಬರೀ ಒಂದು 10 ಮಂದಿ ಬಂದಿರ, ನೀವು ಅವರ 10 ಬಂದಿದ್ರೆ ಅದು ಮತ್ತೆ ಕ್ಯಾಮ್ರಾಗೆ ಮಾತಾಡ್ದಂಗೆ ಆಗ್ತಿತ್ತು. ಸೊ ಹಂಗಾಗಿಲ್ಲ, ನೀವು ಬಂದಿರಿ. ನಿಮಗೂ ಮನ್ಯಾಗ ಕುಂತ್ ಸಾಕಾಗಿತ್ತು, ನಮಗೂ ಮನ್ಯಾಗ ಕುಂತ್ ಸಾಕಾಗಿತ್ತು. ಸೊ ಕರೆಕ್ಟ್ ಹೊಂಟೈತಿ, ಕರೆಕ್ಟ್ ಮುಗಿಸೋಣಂತ. ಓಕೆ, ಭಾಳ ಕೊರಂಗಿಲ್ಲ. ಥ್ಯಾಂಕ್ ಯು.